ನಮಸ್ಕಾರ. ಈ ನೈಸರ್ಗಿಕ ಕಾನೂನು ಶಾಲೆಯ 1ನೇ ವಿಡಿಯೋವನ್ನು ನಾವು ಈಗಾಗಲೇ ನೋಡಿದ್ದೀವಿ. ನಾನು ಈ ನ್ಯಾಯಶಾಸ್ತ್ರವನ್ನು ಅಥವಾ ಜ್ಯೂರಿಸ್ಪ್ರುಡೆನ್ಸನ್ನು ಪಾಠ ಮಾಡುವ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಐ ಆಮ್ ಗೋಯಿಂಗ್ ಟು ರೆಫರ್ 3 ಇಂಪಾರ್ಟೆಂಟ್ ಟೆಕ್ಸ್ಟ್ ಬುಕ್ಸ್ ಅಂತ ಹೇಳಿ. ಆ 3 ಇಂಪಾರ್ಟೆಂಟ್ ಟೆಕ್ಸ್ಟ್ ಬುಕ್ಗಳನ್ನ ನಾನು ಇವತ್ತು ನಿಮಗೆ ತೋರಿಸೋದಾದರೆ, ದಿಸ್ ಈಸ್ ದಿ ಫಸ್ಟ್ ಬುಕ್, that is jurisprudence. This jurisprudence is written by ಬೋಡಿನ್ಹ್ಯಾಮರ್ ಅಂತ ಹೇಳ್ತಾರೆ, ಎಡ್ಗಾರ್ ಬೋಡಿನ್ಹ್ಯಾಮರ್ ಅಂತಕ್ಕಂಥವರು ಬರೆದಂತಹ ಪುಸ್ತಕ. ಇದು ಬಹಳ ಇಂಪಾರ್ಟೆಂಟ್ ಪುಸ್ತಕ. ನಾನು ಸಾಮಾನ್ಯವಾಗಿ ನನ್ನ ರೆಸ್ಟ್ ಟೈಮಲ್ಲಿ ಅದರಲ್ಲಿ ಇರತಕ್ಕಂಥ ಚಾಪ್ಟರ್ಗಳನ್ನ ನಾನು ಪುನಃ ಓದ್ತೀನಿ. ಅದು ಬಹಳ ನನಗೆ ಇಷ್ಟವಾದಂಥ ಪುಸ್ತಕ. ಅದರ ನಂತರ ಈ ಭಾರತದ ಅಂದರೆ ಅದು ಇಟ್ಸ್ ಎ ಇಂಟರ್ನ್ಯಾಷನಲ್ ಎಡಿಷನ್ ಆ್ಯಂಡ್ ಇಂಡಿಯನ್ ಎಡಿಷನ್ ಈಸ್ ದಿಸ್ ಬುಕ್. ದಿಸ್ ಈಸ್ ಬೈ ವಿ.ಡಿ. ಮಹಾಜನ್, ಜ್ಯೂರಿಸ್ಪ್ರುಡೆನ್ಸ್ ಆ್ಯಂಡ್ ಲೀಗಲ್ ಥಿಯರಿ ಅಂಥೇಳಿ. ಈ ಪುಸ್ತಕನೂ ಕೂಡ ನಮಗೆ ನಮ್ಮ ಸಿಲೆಬಸ್ಸಿಗೆ ಸಂಬಂಧಪಟ್ಟಂತೆ ತುಂಬ ಸಹಾಯ ಮಾಡುವಂತಹ ಪುಸ್ತಕ ಮತ್ತು ಇದರಲ್ಲಿ ತುಂಬ ಹೆಚ್ಚು ಮಾಹಿತಿ ಇದರಲ್ಲಿದೆ. ಅಂದರೆ ನೀವು ಸುದೀರ್ಘವಾಗಿ ಈ ಒಂದು ಜ್ಯೂರಿಸ್ಪ್ರುಡೆನ್ಸನ್ನು ನೀವು ತಿಳ್ಕೊಳ್ಬೇಕು ಅಂತಂದರೆ ಮಹಾಜನ್ ಪುಸ್ತಕ ಮತ್ತು ಈ ಬೋಡಿನ್ಹ್ಯಾಮರ್ ಪುಸ್ತಕ ಏನು ಹೇಳ್ತೀನಲ್ಲ ನಾನು, ಆ ಪುಸ್ತಕಗಳನ್ನ ಓದ್ತಕ್ಕಂಥದ್ದು. ಅದರ ಸಿಲೆಬಸ್ಸಿಗೆ ತಕ್ಕಂತೆ ಇದು ಒಂದು ಪುಸ್ತಕ ಏನು, ರಿಟನ್ ಬೈ ಮೈನೇನಿ, ಆ್ಯಂಡ್ ದಿಸ್ ಬುಕ್ ಈಸ್ ರಿಟನ್ ಫಾರ್ ದ LLB syllabus of Andhra Pradesh. He is an Andhra Pradesh person and more syllabus is related to Andhra Pradesh, but ನಮ್ಮ ಕರ್ನಾಟಕಕ್ಕೂ ಸಂಬಂಧಪಟ್ಟಂತಹ ಸಿಲೆಬಸ್ ಇದರಲ್ಲಿ ಇದೆ ಇರೋದ್ರಿಂದ ನಾವು ಅದನ್ನು ಕೂಡ ರೆಫರ್ ಮಾಡ್ಬೋದು. ಪರೀಕ್ಷೆ ದೃಷ್ಟಿಯಿಂದ ನೀವು ಮೈನೇನಿ ರೆಫರ್ ಮಾಡ್ಬೋದು ಅಂತಕ್ಕಂಥ ಒಂದು ಸಜೆಷನನ್ನು ನಿಮ್ಗೆ ಕೊಡ್ತಾ ಈ ನ್ಯಾಚುರಲ್ ಲಾ ಸ್ಕೂಲ್ನ ಮುಂದಿನ ಭಾಗವನ್ನು ಇವತ್ತು ನಾನು ಪ್ರಾರಂಭಿಸ್ತೇನೆ. ಇದರಲ್ಲಿ ನ್ಯಾಚುರಲ್ ಲಾ ಸ್ಕೂಲಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂದರೆ, ಇಲ್ಲಿಯವರೆಗೆ ವಿ ಹ್ಯಾವ್ ಲರ್ನ್ಡ್ ಏನ್ಸಿಯಂಟ್ ಆ್ಯಂಡ್ ಮಿಡಿವಲ್ ಕಾನ್ಸೆಪ್ಟ್ ಆಫ್ ನ್ಯಾಚುರಲ್ ಲಾ. ಇದನ್ನು ನಾವು ಈಗ ನೋಡಿದ್ದೀವಿ. ಹಿಂದಿನ ಕ್ಲಾಸಲ್ಲಿ ನಾನು ನಿಮಗೆ ಎಲ್ಲಿವರೆಗೆ ಈ ಪಾಠವನ್ನು ನಾನು ನಿಮಗೆ ಮಾಡಿದ್ದೀನಿ ಅಂತಂದರೆ, ಐ ಹ್ಯಾವ್ ಡನ್ ಅಪ್ ಟು ದಿಸ್ ಪಾಯಿಂಟ್. ವಾಟ್ ಐ ಹ್ಯಾಡ್ ಟು ಸ್ಟಾರ್ಟ್ ಈಸ್ ಫ್ರಮ್ ಹಿಯರ್, ಮಾಡರ್ನ್ ಪೀರಿಯಡ್. ಐ ಹ್ಯಾಡ್ ಟು ಸ್ಟಾರ್ಟ್ ಫ್ರಮ್ ಹಿಯರ್, modern period. Before I go into modern period, just let me make a small revision of what we have done so far. In jurisprudence, ನ್ಯಾಯಶಾಸ್ತ್ರದಲ್ಲಿ ನಾವು 3 ಸ್ಟೇಜಸನ್ನು ನೋಡ್ತೀವಿ: ಆನ್ಸಿಯಂಟ್, ಮಿಡಿವಲ್ and modern. ಈ 3 ಸ್ಟೇಜಸ್ ಬಹಳ ಮುಖ್ಯ. ನಾವೇನು ಮಾಡಿದ್ದೀವಿ ಅಂದರೆ ಆನ್ಸಿಯಂಟ್ ಸ್ಟೇಜಸನ್ನು ನೋಡಿದ್ದೀವಿ. ಇಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಸಾಕ್ರೆಟಿಸ್ ನೋಡಿದ್ದೀವಿ. ದೆನ್ ವಿ ಹ್ಯಾವ್ ಸ್ಲೀನ್ ಪ್ಲಾಟೋ, ಅರಿಸ್ಟಾಟಲ್, ಆಲ್ ವೇರ್ ಗ್ರೀಕ್ಸ್, ಆ್ಯಂಡ್ ದೆನ್ ವಿ ಹ್ಯಾವ್ ಆಲ್ಸೋ ಸೀನ್ ಸಿಸಿರಿಯೋ, he was a Roman. ಇವ್ರನ್ನ ನೋಡಿದ್ದೀವಿ. ಮಿಡಿವಲ್ ಪೀರಿಯಡಲ್ಲಿ ವಿ ಹ್ಯಾವ್ ಸೀನ್ ಆ್ಯಕ್ಚುಲಿ ಸೇಂಟ್ ಅಗಸ್ಟಿನ್ ಅಂತ ಹೇಳ್ತೀನಿ ನಾನು, ಬಟ್ ಮಿಡಿವಲ್ ಪೀರಿಯಡ್ ಅಲ್ಲ ಇವರು, ಅಗಸ್ಟಿನ್. ನಾನು ಯಾಕೆ ಇವ್ರನ್ನ ರೆಫರ್ ಮಾಡಿದೆ ಅಂದರೆ ಮಿಡಿವಲ್ ಪೀರಿಯಡ್ ಅಲ್ಲ, ಬಟ್ ಐ ಹ್ಯಾವ್ ಟೇಕನ್ ಸೇಂಟ್ ಥಾಮಸ್ ಅಕ್ವಿನಾಸ್, ವೆರಿ ಇಂಪಾರ್ಟೆಂಟ್. Aquinas. This person is important. This is the 12th century, almost 12th century. This was 3rd century, and all these were before Christa. This is 12th century, this is 3rd century. Saint Aquinas. ನಾನು ಯಾಕೆ ಅಕ್ವಿನಾಸ್ ಬಗ್ಗೆ ಹೇಳಿದೆ ಅಂತಂದರೆ, ಇವನು ಮೊಟ್ಟ ಮೊದಲ ಬಾರಿಗೆ ಈ ನ್ಯಾಚುರಲ್ ಅಂದರೆ ನೈಸರ್ಗಿಕ ನ್ಯಾಯವನ್ನು ಧರ್ಮದೊಂದಿಗೆ ಒಗ್ಗೂಡಿಸಿದಂಥವನು. ಆದ್ದರಿಂದ ಇವನ ಹೆಸರು ತಗೊಂಡಿದ್ದೀನಿ. ಆದರೆ ನೀವು ಸೇಂಟ್ ಥಾಮಸ್ ಅಕ್ವಿನಾಸ್ ಏನಿದೆ, ಥಾಮಿಸಮ್ ಅಂತ ಹೇಳ್ತೀವಿ ನಾವು, ಇದನ್ನು ನೀವು ಬರೀಬೇಕಾಗುತ್ತೆ. ಇಷ್ಟು ಜನರನ್ನು ನೀವು ನೆನ್ಪಿಟ್ಕೊಂಡ್ರೆ ಮಿಡಿವಲ್ ಪೀರಿಯಡನ್ನು ಎಕ್ಸ್ಪ್ಲೇನ್ ಮಾಡ್ಬೋದು, ಅದನ್ನು ಮಧ್ಯಂತರ ಯುಗವನ್ನು ಎಕ್ಸ್ಪ್ಲೇನ್ ಮಾಡ್ಬೋದು ಮತ್ತು ಪ್ರಾಚೀನ ಯುಗವನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಇಲ್ಲಿ ಇಷ್ಟಕ್ಕೆ ನಾನು ನನ್ನ ಪಾಠವನ್ನು ಸ್ಟಾಪ್ ಮಾಡಿದ್ದೆ. ಆ್ಯಂಡ್ ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ದಿ ಮಾಡರ್ನ್ ಎರಾ.
ಅಗೇನ್ ದಿಸ್ ಮಾಡರ್ನ್ ಎರಾ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ನಾನು ಇದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂತಂದರೆ, ಇದರಲ್ಲಿ ಇನ್ನು ಅನೇಕ ತತ್ವಗಳನ್ನ, ಪರ್ಟಿಕ್ಯುಲರ್ಲಿ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಅಂತ ಹೇಳ್ತೀವಿ. ಆ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿಯನ್ನು ನಾವು ಗಮನಿಸೋದು ಈ ಒಂದು ಮಾಡರ್ನ್ ಎರಾದಲ್ಲಿ. ಇದಕ್ಕೆ ಸೆಕ್ಯುಲರ್ ಎರಾನು ಅಂತ ಹೇಳ್ತಾರೆ. ನಾನು ಮಾತನಾಡ್ತಾ ನಿಮ್ಗೆ ಇಲ್ಲಿ ಹೇಳಿದ್ದೆ, ಎಲ್ಲಿ ಸೇಂಟ್ ಥಾಮಸ್ ಅಕ್ವಿನಾಸ್ ಬಗ್ಗೆ ಹೇಳುವಾಗ ಹೇಳಿದ್ದೆ, ಅಂದರೆ ಧರ್ಮವನ್ನು ಅವರು ಎಷ್ಟರ ಮಟ್ಟಿಗೆ ಧರ್ಮದ ಪ್ರಭಾವವನ್ನು ಏನು ಉತ್ಪನ್ನ ಮಾಡಿದರು ಅಂತಂದರೆ, ಇವನ್ನು ರಾಜ್ಯವೂ ಕೂಡ, ಸರ್ಕಾರವೂ ಕೂಡ ಧರ್ಮದ ಮಾತನ್ನು ಕೇಳಬೇಕಂತಕ್ಕಂಥ ಸ್ಟೇಜಲ್ಲಿ. ಅಂದರೆ ವಾಟ್ ಈಸ್ ಟೋಲ್ಡ್ ಬೈ ದಿ ಕ್ರಿಶ್ಚಿಯನ್ ಚರ್ಚ್ ಈಸ್ ಎ ಫೈನಲ್ ಅಥಾರಿಟಿ, ಫೈನಲ್ ಇಂಟರ್ಪ್ರಿಟರ್ ಆಫ್ ಲಾ ಈಸ್ ರಿಲಿಜನ್ ಅನ್ನೋ ಥರ ಒಂದು ವ್ಯವಸ್ಥೆಯನ್ನು ಇವರು ಪ್ರಭಾವಶಾಲಿಯಾಗಿ ತಂದಿದ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಅಂದರೆ ಫಸ್ಟು ದಿ ಕಾನ್ಸೆಪ್ಟ್ ಆಫ್ Socrates is reason, then reason was mixed with philosophy, reason and philosophy, all these things were ultimately mixed with religion. ಇಲ್ಲಿ ಬಂದು ಇದೆಲ್ಲ ಏನಾಗಿತ್ತು, ಧರ್ಮ ಮತ್ತು ಕಾನೂನು ಒಂದೇ ಅನ್ನೋ ಥರ ಆಗಿತ್ತು. ಇಲ್ಲಿ ಧರ್ಮ ಮತ್ತು ಕಾನೂನು ಮತ್ತು ಫಿಲಾಸಫಿ ಇಲ್ಲಿ ಒಂದು ಅಂತ ಹೇಳಿದ್ವಿ ನಾವು. ಅಂದರೆ ನೈಸರ್ಗಿಕ ನ್ಯಾಯತತ್ವದಲ್ಲಿ ಮನುಷ್ಯನ ಫ್ಯಾಕಲ್ಟಿ, ವಿಚಾರ ಶಕ್ತಿ ಏನಿದೆ ಅದು ಕಾನೂನು ಅಂತಕ್ಕಂಥ ವಿಚಾರವನ್ನು ಇವರು ಪ್ರತಿಪಾದಿಸ್ತಾ ಬಂದರು. ಇದರ ಜೊತೆಗೆ ಫಿಲಾಸಫಿಯನ್ನು ಸೇರಿಸ್ಕೊಂಡ್ರು, ತಾರ್ಕಿಕ ಅಂಶ, ತಾರ್ಕಿಕತೆ. ಫಿಲಾಸಫಿ ಅಂದರೆ ತರ್ಕಬದ್ಧವಾದಂತಹ ಚರ್ಚೆ. ಆ ತರ್ಕಬದ್ಧವಾದಂಥ ಚರ್ಚೆಯಿಂದ ಉದ್ಭವವಾದಂಥ ವಸ್ತು ಅದು ನ್ಯಾಚುರಲ್ ಆಗಿ ಬಂದಿರ್ತದೆ, ನೈಸರ್ಗಿಕವಾಗಿ ಬಂದಿರ್ತದೆ. ಆದ್ದರಿಂದ ಅದು ಕಾನೂನು ಅಂತಕ್ಕಂಥ ವಿಷಯವನ್ನು ಇವರು ಪ್ರತಿಪಾದನೆ ಮಾಡಿದರು. ಮತ್ತು ಇಲ್ಲಿ ಅದು ಧರ್ಮದಿಂದ ಸಾಧ್ಯ. ಇವರು 4 ಭಾಗಗಳನ್ನು ಮಾಡ್ತಾರೆ. ಏನು? ಇಟರ್ನಲ್ ಲಾ, ಡಿವೈನ್ ಲಾ, ನ್ಯಾಚುರಲ್ ಲಾ, ದೆನ್ ಮ್ಯಾನ್ ಮೇಡ್ ಲಾ ಅಂತಕ್ಕಂಥ 4 ಭಾಗಗಳನ್ನ ಥಾಮಸ್ ಅಕ್ವಿನಾಸ್ ಮಾಡ್ತಾನೆ. ಅದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಇವತ್ತು ಮುಂದಿನ ಪಾಠವನ್ನು ನೋಡೋಣ ಅಂತ ಹೇಳ್ತಾ, ನಾವು ಐ ಆಮ್ ಗೋಯಿಂಗ್ ಫರ್ದರ್ ಟು ಅವರ್ ಪ್ರೆಸೆಂಟ್ ಕಾನ್ಸೆಪ್ಟ್. ಪ್ರೆಸೆಂಟ್ ಕಾನ್ಸೆಪ್ಟ್ ಈಸ್ ಮಾಡರ್ನ್ ಪೀರಿಯಡ್, ಅಥವಾ ಆಧುನಿಕ ಯುಗ. ಧರ್ಮಾತೀತ ನೈಸರ್ಗಿಕ ಕಾನೂನು. ನೋಡಿ, ಹಿಯರ್ ದ ವರ್ಡ್ ದಟ್ ಹ್ಯಾಸ್ ಕಮ್ ಈಸ್ ಸೆಕ್ಯುಲರ್ ನ್ಯಾಚುರಲ್ ಲಾ. ಸೆಕ್ಯುಲರ್ ನ್ಯಾಚುರಲ್ ಲಾ, that is carved out here. Secular means which doesn't have the role of religion. The role of religion. ಧರ್ಮ ಮತ್ತು ಕಾನೂನು ಬೇರೆ ಬೇರೆ. ಧರ್ಮದ ವಿಷಯದಲ್ಲಿ ಆಡಳಿತ ವ್ಯವಸ್ಥೆ ಎಂಟರ್ ಆಗಬಾರ್ದು, ಆಡಳಿತ ವ್ಯವಸ್ಥೆಯಲ್ಲಿ ಧರ್ಮ ಎಂಟರ್ ಆಗಬಾರ್ದು, ಮುಗ್ತೋರಿಸಬಾರ್ದು. ದಟ್ ಈಸ್ ವಾಟ್ ಈಸ್ ಸೆಕ್ಯುಲರಿಸಮ್. ಈ ಸೆಕ್ಯುಲರಿಸಮ್ ಕಾನ್ಸೆಪ್ಟನ್ನು ನಾವು ಈ 4 ಜನ ಥಿಂಕರ್ಸ್ ಹತ್ರ ನೋಡ್ತೀವಿ. ನಂಬರ್ 1, ನಂಬರ್ 2, ನಂಬರ್ 3 ಆ್ಯಂಡ್ ನಂಬರ್ 4. ಈ 4 ಜನ ಏನು ಜೂರಿಸ್ಟ್ ಮತ್ತು ಫಿಲಾಸಫರ್ಸ್ ಇದ್ದಾರೆ. ಇವರು ಮಾಡರ್ನ್ ಯುಗದಲ್ಲಿ ಬಂದಂಥವ್ರು. ನೋಡಿ, ನಾವಿಲ್ಲಿವರೆಗೆ ಚರ್ಚೆ ಮಾಡಿದಂತಹ ಒಂದು ಏನು ಭಾಗ 1, ಭಾಗ 2 ಇದೆ, ನಾನು ನಿಮಗೆ ಹಿಂದೆ ಹೇಳಿದ್ದೀನಿ. ಅದು ಕ್ರಿಸ್ತಶಕ ಪೂರ್ವದಿಂದ ಅಂದರೆ ಪ್ರಾಚೀನ ಕಾಲದ್ದು, ನಂತರ ಮಧ್ಯಂತರ ಕಾಲದ್ದು 12ನೇ ಶತಮಾನದ ಸಮಯದಲ್ಲಿ ಬಂದಂಥದ್ದು. ಇವಾಗ ನಾವು ನೋಡ್ತಾ ಇರೋದು ನೋಡಿ, ಇದು 15, 16ನೇ ಶತಮಾನದಲ್ಲಿ, 15, 16, 17ನೇ ಶತಮಾನದಲ್ಲಿ ಏನು ಬೆಳವಣಿಗೆ ಆಯಿತು ಅನ್ನೋದನ್ನು ನಾವು ಇಲ್ಲಿ ಕಾಣ್ತೀವಿ. ಅದರಲ್ಲಿ ಮೊದಲನೇ ವ್ಯಕ್ತಿ ಗ್ರಾಯ್ಟಸ್. ಇವನು ಏನು ಹೇಳ್ತಾನೆ ಅನ್ನೋದನ್ನು ನೋಡೋಣ. ನ್ಯಾಚುರಲ್ ಲಾ ವುಡ್ ಎಕ್ಸಿಸ್ಟ್ ಈವನ್ ವಿದೌಟ್ ಗಾಡ್. ನೋಡಿ, ಫಸ್ಟ್ ಟೈಮ್ he has brought a revolutionary thinking. Then Hobbes thought that law is for self-preservation. ಏನಕ್ಕೆ ಬೇಕು ಕಾನೂನು? ನಮ್ಮ ರಕ್ಷಣೆಗೋಸ್ಕರ ಕಾನೂನು ಬೇಕು, ನಮ್ಮ ಸಂರಕ್ಷಣೆಗೋಸ್ಕರ ಕಾನೂನು ಬೇಕು ಅಂತಕ್ಕಂಥ ತತ್ವವನ್ನು ಇವನು ಹೇಳ್ದ. ಆಮೇಲೆ ಜಾನ್ ಲೋಕ್ ಬರ್ತಾನೆ. ಜಾನ್ ಲೋಕ್ ವಾಟ್ he says is life, liberty and property. He carved out a new word called liberty. Life, liberty, property. ಅಮೇರಿಕದ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಂತಿರೋದೇ ಜಾನ್ ಲೋಕನ ಕಾನ್ಸೆಪ್ಟ್ ಮೇಲೆ. ದೇರ್ ಇಸ್ ಒನ್ ಮೋರ್ ಫಿಲಾಸಫರ್ ಕಾಲ್ಡ್ ಮಾಂಟೆಸ್ಕ್ಯೂ ಮತ್ತು ಜಾನ್ ಲೋಕ್ ಅವರ ತತ್ವಗಳನ್ನು ಅನುಸರಿಸಿ ಇವತ್ತು ಅಮೇರಿಕನ್ ಪ್ರಜಾಪ್ರಭುತ್ವ 1789ರಲ್ಲಿ ಪ್ರಾರಂಭ ಆಯಿತು ಅನ್ನೋದನ್ನು ನಾವು ಗಮನಿಸಬೇಕು. ಆ್ಯಂಡ್ ಲಾಸ್ಟ್ ಪರ್ಸನ್ ಇನ್ ದಿಸ್ ಈಸ್ ಅಬೌಟ್ ರೊಸಾವ್. ಲಾಸ್ ಮಸ್ಟ್ ರಿಫ್ಲೆಕ್ಟ್ ದ ಜನರಲ್ ವಿಲ್ ಆಫ್ ದ ಪೀಪಲ್. ಇಲ್ಲಿ ಒಂದನ್ನು ನಾವು ನೆನ್ಪಿಟ್ಕೋಬೇಕು. ಈ 3 ಜನರು ಒಂದು ಹೊಸ ತತ್ವವನ್ನು ತರ್ತಾರೆ. ದಟ್ ಈಸ್ ಕಾಲ್ಡ್ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ.
ಸಾಮಾಜಿಕ ಒಪ್ಪಂದ, ಸಾಮಾಜಿಕ ಒಪ್ಪಂದದ ತತ್ವ ಅಂತಕ್ಕಂಥ ವ್ಯವಸ್ಥೆಯನ್ನ ಇವರು ಮಾಡ್ತಾರೆ. ಆದ್ದರಿಂದ ಈ ಎಲ್ಲರ ವಿಚಾರಧಾರೆಗಳನ್ನು ನಾವು ಒಮ್ಮೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು ಅವಶ್ಯ ಅಂತಕ್ಕಂಥದ್ದನ್ನು ನಾನು ಮಹತ್ವ ಅಂದ್ಕೊಂಡು ಒಬ್ಬೊಬ್ಬರ ವಿಷಯವನ್ನು ನಾನು ಇವಾಗ ಚರ್ಚೆ ಮಾಡ್ತೀನಿ. ಮೊದಲನೇದು ಹ್ಯೂಗೋ ಗ್ರಾಯ್ಟಸ್. ನೀವು ಗ್ರಾಯ್ಟಸ್ ಅಂತ ಬರೆದ್ರೆ ಸಾಕು, ಗ್ರಾಯ್ಟಸ್ ಆ್ಯಂಡ್ ನ್ಯಾಚುರಲ್ ಲಾ, ಗ್ರಾಯ್ಟಸ್ ಆ್ಯಂಡ್ ನ್ಯಾಚುರಲ್ ಲಾ. ನೋಡಿ, ಹಿ ಈಸ್ ಎ ಡಚ್ ಜೂರಿಸ್ಟ್, ಹಿ ಈಸ್ ಎ ಡಚ್ ಜೂರಿಸ್ಟ್ ಆ್ಯಂಡ್ ಹಿ ಈಸ್ ಕಾಲ್ಡ್ ಫಾದರ್ ಆಫ್ ಮಾಡರ್ನ್ ನ್ಯಾಚುರಲ್ ಲಾ. ಆಧುನಿಕ ನೈಸರ್ಗಿಕ ಕಾನೂನಿನ ಪಿತೃ ಇವನು ಅಂತ ಹೇಳ್ತಾರೆ. ಮಾಡರ್ನ್ ನ್ಯಾಚುರಲ್ ಲಾ. He believed that natural law is a system of principles that are inherent in human nature and can be discovered by reason even without reference to God. He first started telling against the concept of Saint Thomas Aquinas. Saint Thomas ಏನು ಹೇಳ್ದ? ಧರ್ಮ ಇಲ್ಲದೆ ಕಾನೂನೇ ಇಲ್ಲ ಅಂತಕ್ಕಂಥ ವ್ಯವಸ್ಥೆಯನ್ನು ಜಾರಿ ತಂದುಬಿಟ್ಟಿದ್ರು 12ನೇ ಶತಮಾನದಲ್ಲಿ. that is called Thomism. He opposed that concept. He is deadly against Saint Aquinas, Saint Thomas Aquinas. And this person told natural law is without God. Natural law is without God. ನೋಡಿ, his era is 15th and 16th century. ಆಧುನಿಕ ನೈಸರ್ಗಿಕ ನ್ಯಾಯಶಾಸ್ತ್ರದ ತಂದೆ ಎಂದು ಪರಿಗಣಿಸಲಾಗುತ್ತದೆ. ಅವರು ನಂಬಿದ್ದುದು ನೈಸರ್ಗಿಕ ನ್ಯಾಯಶಾಸ್ತ್ರವೆಂಬುದು ಮಾನವ ನೈಸರ್ಗಿಕ ಸ್ವಭಾವದಲ್ಲಿಯೇ ಅಡಗಿರುವ ತತ್ವಗಳ ವ್ಯವಸ್ಥೆಯಾಗಿದ್ದು, ದೇವರನ್ನು ಉಲ್ಲೇಖಿಸದೆ ನೈಸರ್ಗಿಕ ನ್ಯಾಯ ಇದೆ ಅನ್ನೋದನ್ನು ಅವನು ಹೇಳ್ತಾನೆ. ದೇವರನ್ನು ಉಲ್ಲೇಖಿಸದೆ ಕೂಡ ಮಾನವ ಬುದ್ಧಿಯಿಂದ ಅವುಗಳನ್ನು ಕಂಡುಹಿಡಿಯಬಹುದು. ನೋ ನೆಸೆಸಿಟಿ ಆಫ್ ಗಾಡ್. ಅದಕ್ಕೆ ಇದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಸೆಕ್ಯುಲರ್ ಕಾನ್ಸೆಪ್ಟ್ ಅಂತೀವಿ. ಇದಕ್ಕೆ ದಿಸ್ ಈಸ್ ಕಾಲ್ಡ್ ಸೆಕ್ಯುಲರ್ ಕಾನ್ಸೆಪ್ಟ್ ಆಫ್ ನ್ಯಾಚುರಲ್ ಲಾ. ಸೆಕ್ಯುಲರ್ ಕಾನ್ಸೆಪ್ಟ್ ಆಫ್ ನ್ಯಾಚುರಲ್ ಲಾ ಅನ್ನ ಪ್ರಥಮ ಬಾರಿಗೆ ಏನು ಮಾಡ್ತಾರೆ ಇವರು, ಈ ನಮ್ಮ ಯಾರು ಗ್ರಾಯ್ಟಸ್ ಅವರು ಈ ಒಂದು ಹೊಸ ರೆವಲ್ಯೂಷನರಿ, ಕ್ರಾಂತಿಕಾರಿ, ಯಾವುದು ಈ ಒಂದು ಕಾಲದಲ್ಲಿತ್ತು ಧರ್ಮ, ಪೋಪ್ ಇದಾರಲ್ಲ, ವಾಟ್ ಪೋಪ್ ಸೇಸ್ ಇಸ್ ಫೈನಲ್ ಅಂತಕ್ಕಂಥದ್ದನ್ನು ಹಿ ಹ್ಯಾಸ್ ಕೌಂಟರ್ಡ್ ದಟ್ ಕಾನ್ಸೆಪ್ಟ್ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ದೆನ್ ವಾಟ್ ವಾಸ್ ಹೀಸ್ ಕಾನ್ಸೆಪ್ಟ್? ಫೀಚರ್ಸ್ ಆಫ್ ಗ್ರಾಯ್ಟಸ್ ನ್ಯಾಚುರಲ್ ಲಾ. ಇವನ ಏನು ಲಕ್ಷಣಗಳೇನು, ಯಾವ್ಯಾವ ಲಕ್ಷಣಗಳು ನೋಡಿ. ನ್ಯಾಚುರಲ್ ಲಾ ಎಕ್ಸಿಸ್ಟ್ಸ್ ಇಂಡಿಪೆಂಡೆಂಟ್ ಆಫ್ ಡಿವೈನ್ ಲಾ. ಎಸ್, Saint Thomas Aquinas told divine law. Now he says no question of divine law. No question of divine law. Divine law ಇಲ್ಲದೇನೆ ನೈಸರ್ಗಿಕ ಕಾನೂನು ಇದೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಮತ್ತೆ ಇದು ಎಸ್ ಯೂನಿವರ್ಸಲ್ ಆ್ಯಂಡ್ ಅನ್ಚೇಂಜಿಂಗ್. ನ್ಯಾಚುರಲ್ ಲಾ ಈಸ್ ಎವ್ರಿವೇರ್, ಎಲ್ಲ ಕಡೆಗೂ ಇರ್ತದೆ, ಆದರೆ ಇದು ಎಲ್ಲೂ ಬದಲಾವಣೆ ಆಗೋದಿಲ್ಲ. ಸರ್ವವ್ಯಾಪಿ ಮತ್ತು ಅಸ್ಥಿರವಾಗದ ತತ್ವ. ಇಟ್ ಈಸ್ ಬೇಸ್ಡ್ ಆನ್ ಹ್ಯೂಮನ್ ರೀಸನ್. ಹೇಳಿದ್ನಲ್ವಾ, ಸಾಕ್ರೆಟಿಸ್, ಕಾನ್ಸೆಪ್ಟ್ ಆಫ್ ಸಾಕ್ರೆಟಿಸ್. It is concept of Plato, concept of Aristotle, based on the concept of reason. ನಮ್ಮ ಬುದ್ಧಿವಂತಿಕೆಯಿಂದ, ಮಾನವ ಬುದ್ಧಿಯ ಆಧಾರದ ಮೇಲೆ. It emphasizes justice, good faith and peaceful coexistence. ಇದರ ಉದ್ದೇಶ ಏನು ಅಂತಂತಂದ್ರೆ ನ್ಯಾಯ, ಓಕೆ, ನಿಸ್ಸಂದೇಹತೆ, ಗುಡ್ ಫೇತ್. ಒಬ್ಬರು ಇನ್ನೊಬ್ಬರ ಮೇಲೆ ನಾವೇನು ಮಾಡಬೇಕು, ಸಂಶಯ ಪಡೋ ಹಾಗಿಲ್ಲ. ಗುಡ್ ಫೇತ್ ಮತ್ತು ಶಾಂತಿಯುತ ಸಹವಾಸವನ್ನು, ಶಾಂತಿಯ ಸಂದೇಶವನ್ನು ಸಾರುವಂಥದ್ದು ಇದು ನ್ಯಾಚುರಲ್ ಲಾ. ಇಲ್ಲಿ ನಾವು ದೇವರು ಅಂತ ಏನು ಬೇಕಿಲ್ಲ, ದೇವ್ರು ಇಲ್ಲದೇನೆ ನಾವು ಇದನ್ನೆಲ್ಲ ಮಾಡ್ಬೋದು ಅಂತಕ್ಕಂಥದ್ದನ್ನು ಹೇಳುವುದರ ಜೊತೆಗೆ ಇವನು ಹೇಳ್ತಾನೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿಯ ವ್ಯವಸ್ಥೆಯನ್ನು ಇವನು ತೊಗೊಂಡು ಬರ್ತಾನೆ. ಗ್ರಾಯ್ಟಸ್ ಸೋಷಿಯಲ್ ಕಾಂಟ್ರಾಕ್ಟ್. ಮೊದಲು 12ನೇ ಶತಮಾನದಲ್ಲಿಯೂ ಮರ್ಸಿಲಿಯಸ್ ಅಂತಕ್ಕಂಥವನು ಈ ಪ್ರಪೋಸಲ್ ತರ್ತಾನೆ. ಅದನ್ನು ನಾವಿಲ್ಲಿ ರೆಫರ್ ಮಾಡೋಕ್ಕೆ ಹೋಗೋದಿಲ್ಲ, ಯಾಕೆ ಅಂತಂದರೆ ನಮ್ಮ ಈ ಒಂದು ಡಿಸ್ಕಷನ್ ತುಂಬ ವಿಸ್ತಾರ ಆಗುತ್ತೆ. ಅದಕ್ಕೆ ಮರ್ಸಿಲಿಯಸ್ ಅಂತಕ್ಕಂಥವ್ರು ಹೇಳಿದ್ದಾರೆ, ನೀವು ಇದನ್ನು ನೆಗ್ಲೆಕ್ಟ್ ಮಾಡಿ, ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಗ್ರೋಟಿಯಸ್ ವಾಸ್ ಫೋರ್ ರನ್ನರ್ ಆಫ್ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ. ನೋಡಿ, ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಅಂತಕ್ಕಂಥ ಹೊಸ ಥಿಯರಿಯನ್ನು ಅವ್ರು ತೆಗೆದುಕೊಂಡು ಬಂದರು. ಇವತ್ತು ನಮ್ಮ ಸಂವಿಧಾನ ನಮ್ಮ ಎದುರುಗಡೆ ಇದೆ ಅಂತಂದರೆ ದಟ್ ಇಸ್ ದ ಪ್ರಾಡಕ್ಟ್ ಆಫ್ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ. ಅದಕ್ಕೆ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಅಂದ್ರೆ ಏನು ಅನ್ನೋದನ್ನು ಇವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಲೆಟ್ ಅಸ್ ಸಿ.
he believed that in the state of nature, ಸ್ಟೇಟ್ ಆಫ್ ನೇಚರ್ ಅಂತ ಬರುತ್ತೆ. ಏನು ಸ್ಟೇಟ್ ಆಫ್ ನೇಚರ್ ಅಂದರೆ, ಒಂದು ನೆನ್ಪಿಟ್ಕೊಳ್ಳಿ, ಸಮಾಜ ಬರುವಕ್ಕಿಂತ ಮೊದಲು ಸ್ಟೇಟ್ ಆಫ್ ನೇಚರ್ ಇತ್ತು. ಸ್ಟೇಟ್ ಆಫ್ ನೇಚರಲ್ಲಿ ಯಾವುದೇ ಕಾನೂನು ಇರಲಿಲ್ಲ, ಯಾವುದೇ ರೂಲ್ಸ್ ಇರಲಿಲ್ಲ, ಯಾವುದೇ ರೆಗ್ಯುಲೇಷನ್ ಇರಲಿಲ್ಲ. ಹಂಗಿದ್ರೆ ಏನಾಗುತ್ತೆ ಯೋಚನೆ ಮಾಡಿ. ಆವಾಗ ಹೊಡೆದಾಟ, ಬಡ್ದಾಟ, ಆಸ್ತಿಗೆ ಹೊಡೆದಾಟ, ಆಸೆ, ದುರಾಸೆ. ಓಕೆ, ನಾನು ಹೇಳಿದ್ನಲ್ವ, ಸೇಂಟ್ ಅಗಸ್ಟಿನ ಕಾಲದಲ್ಲಿ ಆಸೆ ಅನ್ನೋದಿರಲಿಲ್ಲ. ಆವಾಗ ಸ್ಟೇಟ್ ಆಫ್ ನೇಚರ್ ವಾಸ್ ಗುಡ್. ಬಟ್ ಯಾವಾಗ ಮನುಷ್ಯನಿಗೆ ಆಸೆ ಪ್ರಾರಂಭ ಆಯಿತು, ಸ್ಟೇಟ್ ಆಫ್ ನೇಚರ್ ವಾಸ್ ಎ ಡಿಸ್ಟರ್ಬಿಂಗ್ ಸಿಚುವೇಶನ್. ಒರಿಜಿನಲಿ ಪ್ರಪೋಸ್ಡ್, ಪೀಪಲ್ ಲಿವ್ಡ್ ಇನ್ ಸರ್ಟನ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್, ಬಟ್ ಟು ಎನ್ಶ್ಯೂರ್ ಆರ್ಡರ್ ಆ್ಯಂಡ್ ಪ್ರೊಟೆಕ್ಷನ್. ನೋಡಿ, ಆದರೆ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಇದು ನಡ್ಕೊಂಡು ಹೋಗಬೇಕು ಅಂತಂದರೆ ಅದಕ್ಕೊಂದು ವ್ಯವಸ್ಥೆ ಬೇಕಾಗ್ತದೆ. ಆ ವ್ಯವಸ್ಥೆಗೆ ಏನು ಹೇಳಿದವನು, ದೇ ಫಾರ್ಮ್ಡ್ ಸೊಸೈಟೀಸ್ and gave some rights to the rulers through mutual agreement. ನೆನ್ಪಿಟ್ಕೊಳ್ಳಿ, ಈ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿನ ನಾವು ಒಂದು ಸ್ಟೋರಿ ಥರ ಹೇಳಬೇಕು ಅಂತಂದರೆ, ಈ ಎಷ್ಟು ಜನ ಅಂಜುಬುರುಕಿರ್ತಾರೆ, ಹೆದುಕರಿರ್ತಾರೆ, ಸುಸಂಸ್ಕೃತ ಇರ್ತಾರೆ, ಯಾರು ಬಲಿಷ್ಠರಲ್ವೋ ಅವರೆಲ್ಲರಿಗೂ ಇದೊಂದು ರಕ್ಷಣೆ. ಬಲಿಷ್ಠ ಇದ್ದವ್ರು ಏನು ಮಾಡ್ತಾರೆ, ಬಲಿಷ್ಠ ಅಲ್ಲದವ್ರನ್ನ ಹೊಡೆದು ಬಡದು ತಿಂತಾರೆ. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಏನು ಮಾಡೋದು, ಇವರೆಲ್ಲ ಸೇರಿಕೊಂಡು ಒಂದು ವ್ಯವಸ್ಥೆಯನ್ನು ಮಾಡಿದರು. ವ್ಯವಸ್ಥೆ ಮಾಡಿ ಅವರು ಕೆಲವು ಜನರನ್ನು ನೇಮಿಸ್ತಾರೆ. ನೋಡ್ರಪ್ಪ, ನೀವು ನಮ್ಮನ್ನೆಲ್ಲ ಕಾಪಾಡಿ, ನೀವು ಹೇಳ್ದಂಗೆ ನಾವು ಕೇಳ್ತೀವಿ ಅಂಥೇಳಿ ನಮ್ಮ ಕೆಲವು ಹಕ್ಕುಗಳನ್ನ ಅವ್ರಿಗೆ ಬಿಟ್ಟು ಕೊಡ್ತೀವಿ, ಅವ್ರು ಹೇಳ್ದಂಗೆ ನಾವು ಕೇಳ್ತೀವಿ. ಅದು ಆ ಒಂದು ವ್ಯವಸ್ಥೆಗೆ ನಾವೇನಂತೀವಿ, ಸಮಾಜ ಅಂತೀವಿ. ಆ ಸಮಾಜದಲ್ಲಿ ಪಂಚರು ಪ್ರಮುಖರು, ಊರಿನ ಹಿರಿಯರು ಪ್ರಮುಖರು. ಅವರು ಹೇಳಿದ ಏನೇ ಒಂದು ವ್ಯವಸ್ಥೆ ಸಮಸ್ಯೆ ಆದರೆ ಅವ್ರು ಏನು ಹೇಳ್ತಾರೋ ಅದು ಫೈನಲ್. ಆ ವ್ಯವಸ್ಥೆಗೆ ಸಮಾಜ ಅಂತ. ಸಾಮಾಜಿಕ ವ್ಯವಸ್ಥೆ ಹೇಗಿರಬೇಕು ಅನ್ನೋದನ್ನು ಮೊಟ್ಟ ಮೊದಲು ಹೇಳಿದವರು ಗ್ರಾಯ್ಟಸ್. ಗ್ರಾಯ್ಟಸ್ ಹ್ಯಾಸ್ ಟೋಲ್ಡ್ ದಿಸ್. ಗ್ರಾಯ್ಟಸ್ ಸಾಮಾಜಿಕ ಒಪ್ಪಂದದ ಸಿದ್ಧಾಂತವನ್ನು ಒಪ್ಪುತ್ತಿದ್ದನು, ಪೂರ್ವಗಾಮಿಯಾಗಿದ್ದನು. ನೈಸರ್ಗಿಕ ಸ್ಥಿತಿಯಲ್ಲಿ ಜನರು ಕೆಲವು ಹಕ್ಕುಗಳು ಮತ್ತು ಕರ್ತವ್ಯಗಳೊಂದಿಗೆ ಬದುಕುತ್ತಿದ್ದರು. ಆದರೆ ಶಿಸ್ತು ಮತ್ತು ರಕ್ಷಣೆಗಾಗಿ ಅವರು ಸಮಾಜವನ್ನು ರಚಿಸಿ ಪರಸ್ಪರ ಒಪ್ಪಂದದ ಮೂಲಕ ತಮ್ಮ ಕೆಲ ಹಕ್ಕುಗಳನ್ನು ಆಡಳಿತಕಾರರಿಗೆ ಬಿಟ್ಟುಕೊಟ್ಟರು. ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಅ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ. ದೆನ್ ಕಾಂಟ್ರಿಬ್ಯೂಷನ್ಸ್, ಏನು ಇವನು ಕಾಂಟ್ರಿಬ್ಯೂಟ್ ಮಾಡ್ದ ಅಂತ ನಾವು ನೋಡೋದಾದ್ರೆ, ಇಂಟ್ರಡ್ಯೂಸ್ ದ ಐಡಿಯಾ ಆಫ್ ನ್ಯಾಚುರಲ್ ಲಾ. ಎಂಥ ನ್ಯಾಚುರಲ್ ಲಾ? ಇಂಟರ್ನ್ಯಾಷನಲ್ ಲಾ. ಫ್ಯಾಕ್ಟಾ ಸಂತ್ ಸರ್ವಂದ ಅಂತ ಹೇಳ್ತಾರೆ. ಅದು ಇದ್ರ ಮೇಲೆ ಫ್ಯಾಕ್ಟಾ ಸಂಟ್ ಸರ್ವಂದ ಅಂತ ಹೇಳ್ತಾರೆ. ಈ ಕಾನ್ಸೆಪ್ಟ್ ಅಂದರೆ, ಒಮ್ಮೆ ನಾವು ಪ್ರಾಮಿಸ್ ಮಾಡಿದ ಮೇಲೆ ಆ ವಚನವನ್ನು ಉಳಿಸ್ಕೋಬೇಕು. ದಟ್ ಈಸ್ ಫ್ಯಾಕ್ಟಾ ಸಂತ್ ಸರ್ವಂದ. ಆ ಒಂದು ಪ್ರಿನ್ಸಿಪಲ್ ಮೇಲೆ ಇವನು ಅಂತಾರಾಷ್ಟ್ರೀಯ ಕಾನೂನನ್ನು ಸ್ಥಾಪಿಸಿದ. ನೈಸರ್ಗಿಕ ನ್ಯಾಯಶಾಸ್ತ್ರದ ಆಧಾರದ ಮೇಲೆ ಅಂತಾರಾಷ್ಟ್ರದ ಪರಿಕಲ್ಪನೆಯನ್ನು ತೆಗೆದುಕೊಂಡು ಬಂದರು ಇವರು. ಎಂಪಸೈಸ್ಡ್ ಮಾರಲ್ ಆಬ್ಲಿಗೇಷನ್ ಈವನ್ ಅಮಂಗ್ ನೇಷನ್ಸ್. ನೋಡಿ, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರ ಏನು, ಅವರು ನೈತಿಕತೆಯಿಂದ ಬದುಕಬೇಕು. ಅನ್ನೆಸರಿಯಾಗಿ ಇವತ್ತು ನಾವು ಗಾಜಾ ಮೇಲೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಅದು ಈ ತತ್ವಕ್ಕೆ ವಿರುದ್ಧವಾದಂಥ ವ್ಯವಸ್ಥೆ. ಅಲ್ಲಿ ಹಮಾಸ್ ತಪ್ಪು ಮಾಡಿರ್ಬೋದು. ಹಮಾಸ್ ಮಾಡಿದ ತಪ್ಪಿಗೋಸ್ಕರ ಅಲ್ಲಿ ಇರ್ತಕ್ಕಂಥ ಎಲ್ಲ ನಾಗರಿಕರು, ಮಕ್ಕಳನ್ನು ಸೇರಿಕೊಂಡು ಇವತ್ತು ಕೆಟ್ಟ ಪರಿಸ್ಥಿತಿಗೆ ಒಳಗಾಗಿದ್ದಾರೆ. ಆ ರೀತಿ ಆಗಬಾರ್ದು. ಅದಕ್ಕೆ ಕಂಟ್ರಿ ಟು ಕಂಟ್ರಿ ದೇರ್ ಮಸ್ಟ್ ಬಿ ಎನ್ ಎಥಿಕ್ಸ್, ದೇರ್ ಮಸ್ಟ್ ಬಿ ಎ ಮಾರಾಲಿಟಿ ಆಧಾರದ ಮೇಲೆ ದೇಶಗಳು, ಒಂದು ದೇಶ ಇನ್ನೊಂದು ದೇಶವನ್ನು ಗೌರವಿಸಬೇಕು ಅಂತಕ್ಕಂಥ ವ್ಯವಸ್ಥೆಯನ್ನು ಹೇಳಿದವನು ಗ್ರಾಯ್ಟಸ್ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು ನಾವು. ಸಪರೇಟೆಡ್ ಲಾ ಫ್ರಮ್ ಥಿಯಾಲಜಿ. ಎಸ್, ವಾಟ್ ಈಸ್ ಥಿಯಾಲಜಿ? ಧರ್ಮಶಾಸ್ತ್ರವನ್ನು ಮತ್ತು ಕಾನೂನನ್ನು ಒಂದಕ್ಕೊಂದು ಎಂಬೆಡ್ ಮಾಡಿದಂಥವ್ರು ಸೇಂಟ್ ಥಾಮಸ್ ಅಕ್ವಿನಾಸ್. ಅದು ತಪ್ಪು ಅಂತ ಹೇಳಿದ್ರು ಇವರು. ಗ್ರಾಯ್ಟಸ್ ಏನು ಹೇಳಿದ? ನೋ, ದಟ್ ಈಸ್ ರಾಂಗ್. ಧರ್ಮಕ್ಕೂ ಮತ್ತು ನೈಸರ್ಗಿಕ ಕಾನೂನಿಗೂ ಯಾವುದೇ ಸಂಬಂಧವಿಲ್ಲ. ಓಕೆ, ಕಾನೂನನ್ನು ಧರ್ಮಶಾಸ್ತ್ರದಿಂದ ವಿಭಜಿಸಿ ಇದನ್ನು ಲೌಕಿಕಗೊಳಿಸಿದರು. ಮೇಡ್ ಇಟ್ ಮೋರ್ ಸೆಕ್ಯುಲರ್. ಸೆಕ್ಯುಲರ್ ಮೀನ್ಸ್ ವಿದೌಟ್ ರಿಲಿಜನ್. Law is not interlinked with religion. Religion has its own rule, law has its own role ಅಂತಕ್ಕಂಥದ್ದು. ಅದರ ಒಂದು ಪಾತ್ರವೇ ಬೇರೆ,
ಧರ್ಮದ ಪಾತ್ರವೇ ಬೇರೆ, ಧರ್ಮದ ಆಶೋತ್ತರಗಳೇ ಬೇರೆ, ಕಾನೂನಿನ ಪಾತ್ರವೇ ಬೇರೆ, ಕಾನೂನಿನ ಆಶೋತ್ತರಗಳೇ ಬೇರೆ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು, ವಿಚಾರವನ್ನು ಮೊಟ್ಟ ಮೊದಲು ತೆಗೆದುಕೊಂಡು ಬಂದಂಥವನು ಗ್ರಾಯ್ಟಸ್. ಅವನು ಇಂಟರ್ನ್ಯಾಷನಲ್ ಲಾವನ್ನು ಮೊಟ್ಟ ಮೊದಲ ಬಾರಿಗೆ ಇಂಟರ್ನ್ಯಾಷನಲ್ ಲಾನು ಹೆಂಗಿರಬೇಕು ಅಂತ ಹೇಳ್ದ. ಗ್ರಾಯ್ಟಸ್ ಹೇಳಿದ್ದೇನು ಅಂತಂದರೆ, ನ್ಯಾಚುರಲ್ ಲಾಕ್ಕೂ ಧರ್ಮಕ್ಕೂ ಏನು ಸಂಬಂಧ ಇಲ್ಲ, ನೈಸರ್ಗಿಕ ಕಾನೂನಿಗೂ ಧರ್ಮಕ್ಕೂ ಸಂಬಂಧ ಇಲ್ಲ, ಧರ್ಮವೇ ಬೇರೆ, ನೈಸರ್ಗಿಕ ಕಾನೂನೇ ಬೇರೆ. ಮತ್ತು ಸಮಾಜದ ಒಂದು ವ್ಯವಸ್ಥೆ, ಸಾಮಾಜಿಕ ಒಪ್ಪಂದ ಅಂತ ಹೇಳ್ತಾರೆ, ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ, ಅದನ್ನು ಮೊಟ್ಟ ಮೊದಲು ಒಂದು ಕಾರ್ಯರೂಪಕ್ಕೆ ತಂದಂಥವನು ಅಥವಾ ಒಂದು ತತ್ವವನ್ನು ಬರೆದಂಥವನು ಯಾರು? ಗ್ರಾಯ್ಟಸ್ ಅನ್ನೋದನ್ನು ನಾವು ನೆನ್ಪಿಟ್ಟು. ಈ ಮೂರು ಜನರು, ವೆದರ್ ಗ್ರಾಯ್ಟಸ್, ವೆದರ್ ಹಾಬ್ಸ್ ಆರ್ ಜಾನ್ ಲೋಕ್, ಆಲ್ ದೀಸ್ ತ್ರೀ ಪೀಪಲ್ ಆರ್ ದಿ ಪ್ರಪೌಂಡರ್ಸ್ ಆಫ್ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ. ಅವನೊಬ್ಬನೇ ಅಲ್ಲ, ಅದನ್ನು ಮುಂದುವರ್ಸ್ಕೊಂಡು ಹೋದವರು ಇವರು ಕೂಡ. ಥಾಮಸ್ ಹಾಬ್ಸ್ ನೋಡಿ, ಥಾಮಸ್ ಹಾಬ್ಸ್. ಹೂ ವಾಸ್ ಗ್ರಾಯ್ಟಸ್? ಗ್ರಾಯ್ಟಸ್ was a Dutch person. Groytus was a Dutch person, but Thomas Hobbes was an English person. Thomas Hobbes was a English person. He is also an English philosopher, very important. Same, ಸಮಕಾಲೀನರು ಇವರು, ಕಂಟೆಂಪರರೀಸ್. ಅವರು ಇವರು ಹೆಚ್ಚು ಕಮ್ಮಿ ಒಂದೇ ಕಾಲದಲ್ಲಿ ಬದುಕಿದಂಥವರು. He was Thomas Hobbes. Thomas Hobbes, known for the theory of social contract and his book Leviathan. ನೆನ್ಪಿಟ್ಕೊಳ್ಳಿ, ಈ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿಯನ್ನು ಹೇಳಿದಂಥ ಗ್ರಾಯ್ಟಸ್ನ ಕಲ್ಪನೆಯೇ ಬೇರೆ. ಅದೇ ಥಿಯರಿಯನ್ನು ಯಾರು ಹೇಳ್ತಾರೆ? ಇಂಗ್ಲಿಷ್ ಫಿಲಾಸಫರ್ ಥಾಮಸ್ ಹಾಬ್ಸ್ ಹೇಳ್ತಾರೆ. ಥಾಮಸ್ ಹಾಬ್ಸ್ ಏನು ಹೇಳ್ತಾರೆ ಅಂತಂದರೆ, ಹಿ ಹ್ಯಾಸ್ ರಿಟನ್ ಎ ಬುಕ್ ಕಾಲ್ಡ್ ಲೆವಿಯಥಾನ್. ಇವನು ನ್ಯಾಚುರಲ್ ಆ ಪ್ರಪೌಂಡರೇ. ಲೆವಿಯಥಾನ್ ಶಬ್ದದ ಅರ್ಥ ನೀವು ನೋಡೋದಾದರೆ, ಸಮುದ್ರದಲ್ಲಿರ್ತಕ್ಕಂಥ ಅತಿ ಬಲಿಷ್ಠವಾದಂತಹ ಪ್ರಾಣಿಗೆ ನಾವೇನಂತೀವಿ? ಲೆವಿಯಥಾನ್ ಅಂತೇಳಿ. ದೊಡ್ಡ ಬೃಹತ್ತಾಕಾರದ ಪ್ರಾಣಿ, ಸಮುದ್ರದಲ್ಲಿರ್ತಕ್ಕಂಥ ಒಂದು ಪ್ರಾಣಿಗೆ ನಾವೇನಂತೀವಿ? ತಿಮಿಂಗಿಲಿಗೆ ಹೇಳ್ಬೋದು ನಾವು, ಲೆವಿಯಥಾನ್ ಅಂತ ಹೇಳ್ಬೋದು. ಆ ಒಂದು ಕಾನ್ಸೆಪ್ಟನ್ನು ಇಲ್ಲಿ ತಗೊಂಡು ಬಂದ ಇವನು. ಇಂಗ್ಲಿಷ್ ಕಾಲದಲ್ಲಿ ನಡೀತಿದ್ದಂತಹ ಸಿವಿಲ್ ವಾರ್ಗಳ ಕಾಲ ಅದು. ಆ ಸಿವಿಲ್ ವಾರ್ಗಳ ಕಾಲದಲ್ಲಿ, ಯುದ್ಧದ ಕಾಲದಲ್ಲಿ ಅವನೇನು ಮಾಡ್ದ? ಈ ಒಂದು ವ್ಯವಸ್ಥೆಯನ್ನು ಬರ್ದ, ಅವತ್ತಿನ ಪರಿಸ್ಥಿತಿಯನ್ನು ನೋಡ್ಕೊಂಡು ಬರ್ದ. ಇದರಲ್ಲಿ ಒಂದೇ ಒಂದು ವ್ಯತ್ಯಾಸ, ಗ್ರಾಯ್ಟಸ್ಗೂ ಮತ್ತು ಇವನಿಗೆ ವ್ಯತ್ಯಾಸ ಏನಂದರೆ, ಅವನು ಒಂದು ಸಮಾಜದ ಬಗ್ಗೆ ಮಾತಾಡ್ದ, ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿಯ ಬಗ್ಗೆ ಮಾತಾಡ್ದ, ಆದರೆ ಆ ರೂಲರ್ಸ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾತಾಡಲಿಲ್ಲ. ಇಲ್ಲಿ ಇವನು ರೂಲರ್ಸ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾನೆ. ಹಿ ಟಾಕ್ಸ್ ಅಬೌಟ್, ಓಕೆ, ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿನಲ್ಲಿ ನಾವೇನು ಮಾಡ್ತೀವಿ? ಕೆಲವೊಂದು ಹಕ್ಕುಗಳನ್ನು ನಾವು ಮೊಟಕುಗೊಳಿಸಿಕೊಂಡು ಆ ಹಕ್ಕುಗಳನ್ನು ಸರ್ಕಾರ ನಡೆಸಲಿಕ್ಕೆ ಅವರಿಗೆ ಅಧಿಕಾರವನ್ನು ಕೊಡ್ತೀವಿ. ಅವ್ರು ಹೇಳಿದ ಹಾಗೆ ನಾವು ಕೇಳೋ ಹಾಗೆ ಆಗ್ತೀವಿ. ಆದರೆ ಆ ಸರ್ಕಾರ ಯಾವುದು, ಹೇಗಿರಬೇಕು ಅನ್ನುವಂಥ ಪರಿಕಲ್ಪನೆಯನ್ನು ಕೊಟ್ಟಂಥವನು ಥಾಮಸ್ ಹಾಬ್ಸ್. ನೋಡೋಣ ಥಾಮಸ್ ಹಾಬ್ಸ್ ಏನು ಹೇಳ್ತಾನೆ ನೋಡೋಣ. ಥಾಮಸ್ ಹಾಬ್ಸ್, an English philosopher, is known for his theory of social contract and his book Leviathan. He had a very different view of natural law. ಬೇರೆಯದೇ ಆದಂತಹ, ಅಂದರೆ ಗ್ರಾಯ್ಟಸ್ಗೆ ಕಂಪೇರ್ ಮಾಡಿದ್ರೆ, ಈಗ ಅದನ್ನ ಹೇಳ್ತಾ ಇದ್ದೆ, ಗ್ರಾಯ್ಟಸ್ಗೆ ಕಂಪೇರ್ ಮಾಡಿದರೆ ನೈಸರ್ಗಿಕ ಕಾನೂನಿನ ಬೇರೆಯ ತತ್ವವನ್ನೇ ಯಾರು? ಥಾಮಸ್ ಹಾಬ್ಸ್ ಇಟ್ಕೊಂಡಿರ್ತಾರೆ. ದ ಕಾನ್ಸೆಪ್ಟ್ ಆಫ್ ಥಾಮಸ್ ಹಾಬ್ಸ್ ಈಸ್ ಸುಪ್ರೀಂ ರೂಲರ್, ಸಾವ್ರಿನ್, ಅನ್ಕಂಟ್ರೋಲ್ಡ್ ಸಾವ್ರಿನ್ ಅಂತಾರೆ ಇವನಿಗೆ. ಇವನ ಐಡಿಯಾ ಹೇಗಿದೆ ಅಂತಂದರೆ, ಸಾವ್ರಿನ್ ಶುಡ್ ನಾಟ್ ಬಿ ಕಂಟ್ರೋಲ್ಡ್. ಯಾರು ಅಧಿಕಾರ ಮಾಡ್ತಾರಲ್ವಾ ಅವ್ರ ಮೇಲೆ ಯಾವುದೇ ಕಟ್ಟಳೆ ಇರಬಾರ್ದು. ಹಿ ಶುಡ್ ಬಿ ವೆರಿ ಸ್ಟ್ರಾಂಗ್ ಅಂತಕ್ಕಂಥ ವಿಚಾರವನ್ನು ಇವನು ಪ್ರತಿಪಾದಿಸ್ತಾನೆ. ಲೆಟ್ ಅಸ್ ಸಿ. ಇಂಗ್ಲಿಷ್ ತತ್ವ ಚಿಂತಕ, ಸಾಮಾಜಿಕ ಒಪ್ಪಂದದ ಸಿದ್ಧಾಂತವನ್ನು ಮಾಡ್ತಾನೆ. ಲೆವಿಯಥನ್ ಇವನೊಂದು ಪುಸ್ತಕ, ಇದರ ಹೆಸರು, ಇಟ್ಸ್ ಎ ಬುಕ್. ಲೆಟ್ ಅಸ್ ಸಿ ವಾಟ್ ಇಟ್ ಈಸ್. ಹಾಬ್ಸ್ ಬಿಲೀವ್ಡ್ ದ್ಯಾಟ್ ಇನ್ ದ ಸ್ಟೇಟ್ ಆಫ್ ನೇಚರ್. ನೋಡಿ, ಇವನು ಸ್ಟೇಟ್ ಆಫ್ ನೇಚರ್ನ ಇನ್ನೂ ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತಾನೆ. ಸ್ಟೇಟ್ ಆಫ್ ನೇಚರ್, ನೈಸರ್ಗಿಕ ಸ್ಥಿತಿ ಇದ್ದಾಗ ಏನು ವ್ಯವಸ್ಥೆ ಇರ್ತದೆ ಅಂತ. ಜಂಗಲ್ ರಾಜ್ ಅಂತಾರೆ ಅದಕ್ಕೆ. ಇದಕ್ಕೆ ಇನ್ನೊಂದು ಹೆಸರು, ಸ್ಟೇಟ್ ಆಫ್ ನೇಚರ್ಗೆ ನಾವೇನು ಹೇಳ್ಬೋದು ಅಂದರೆ ಜಂಗಲ್ ರಾಜ್. ಜಂಗಲ್ ರಾಜ್. ನಮ್ಮ ಪೊಲಿಟಿಷಿಯನ್ಸ್ UP ಬಿಹಾರ್ ವಿಷಯದಲ್ಲಿ ಒಂದೊಂದ್ಸಲ ಹೇಳ್ತಿರ್ತಾರೆ ಹೀಗೆ, ಜಂಗಲ್ ರಾಜ್ ಜಂಗಲ್ ರಾಜ್ ಅಂತ ಹೇಳ್ತಾ ಇರ್ತಾರೆ. ಓಕೆ, ಜಂಗಲ್ ರಾಜ್ ಅಂದರೆ ಹೇಳೋರಿಲ್ಲ ಕೇಳೋರಿಲ್ಲ, ಅರಾಜಕತೆ, ಅನಾರ್ಕಿ, ಅರಾಜಕತೆ, ಇದಕ್ಕೆಲ್ಲದಕ್ಕೂ ಜಂಗಲ್ ರಾಜ್ ಅಂತ ಹೇಳ್ತಾರೆ. ಇವಾಗ ಕೆಲವೊಂದು ಸಂದರ್ಭದಲ್ಲಿ ನಾವು ಕಾಣ್ತೀವಿ, ಕೆಲವೊಂದು ಕಡೆ ಯಾವ ಪರಿಣಾಮವೂ ಗೊತ್ತಿಲ್ಲ, ಹಾಡು ಹೋಗಲಿ ಕೊಲೆಗಳಾಗ್ತವೆ, ಪೊಲೀಸರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇವಕ್ಕೆಲ್ಲ ನಾವು ಅನಾರ್ಕಿ ಅಂತ ಹೇಳ್ತೀವಿ. ಓಕೆ, ಲೆಟ್ ಅಸ್ ನಾಟ್ ಗೋ ಇನ್ ಟು ಪೊಲಿಟಿಕ್ಸ್. ಹ್ಯೂಮನ್ಸ್ ಆರ್, ನೋಡಿ ಮಾನವರು ಹೇಗಿರ್ತಾರೆ, ಎಸ್ಪೆಷಲಿ ಥಾಮಸ್ ಹಾಬ್ಸ್ ಹ್ಯಾಸ್
ಬ್ಯೂಟಿಫುಲಿ ಅಂಡರ್ಸ್ಟುಡ್ ದ ಸೈಕಾಲಜಿ ಆಫ್ ಹ್ಯೂಮನ್ ಬೀಯಿಂಗ್. ಮನುಷ್ಯ ಏನು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದಂಥವ್ರು ಥಾಮಸ್ ಹಾಬ್ಸ್. ಏನೇನು ಹೇಳ್ತಾರೆ ನೋಡೋಣ. ಮನುಷ್ಯ ಹೆಂಗಿರ್ತಾನೆ? ಸೆಲ್ಫಿಶ್, ಸ್ವಾರ್ಥಿ, ಬ್ರಿಟಿಷ್, ಕ್ರೂರಿ ಆ್ಯಂಡ್ ಇನ್ ಕಾನ್ಸ್ಟಂಟ್ ಫಿಯರ್. ಇನ್ನು ಕೆಲವರು ಯಾವಾಗಲೂ ಹೆದರಿಕೆಯಲ್ಲಿರ್ತಾರೆ, ಹೆದರ್ಕೊಂಡು ಬದುಕುವಂಥವ್ರು, ಕ್ರೂರ ವ್ಯಕ್ತಿಗಳು, ಸ್ವಾರ್ಥಿಗಳು, ಇವರೆಲ್ಲರೂ ಸೇರಿಕೊಂಡಿರ್ತಾರೆ. ಲೈಫ್ ಈಸ್ ಸಾಲಿಟರಿ, ಪುವರ್, ನ್ಯಾಸ್ಟಿ, ಬ್ರೂಟಿಷ್ ಆ್ಯಂಡ್ ಶಾರ್ಟ್. ನೋಡಿ, ಜೀವ ಅಂದರೆ ಹೆದರ್ಕೊಂಡು ಬದುಕೋದು, ಎಲ್ಲೋ ಅಡ್ಕೊಂಡು ಕೂತ್ಕೊಳ್ಳೋದು, ನ್ಯಾಸ್ಟಿ. ಮಾನವನು ಒಂಟಿತನದ, ಬಡತನದ, ಅಸಹ್ಯ, ಕ್ರೂರ, ಚಿಕ್ಕ ಜೀವನವನ್ನು ನಡೆಸ್ತಾನೆ. ಅವನ ಲೈಫು 100 ವರ್ಷ, ಮ್ಯಾಕ್ಸಿಮಮ್ 100 ವರ್ಷ ಬದುಕ್ಬೋದು. ಇಟ್ಸ್ ನಾಟ್ ಫಾರ್ ಫಾರ್ ಫಾರ್. ಈ 100 ವರ್ಷದಲ್ಲಿ ಖುಷಿಯಾಗಿರ್ಬೇಕು ತಾನೆ ನಾವು? 100 ವರ್ಷ ಬಿಡಿ, ಈಗ ಇವತ್ತಿನ ನ್ಯೂಸ್ ಪೇಪರ್ ನೋಡಿದರೆ 15-20 ವರ್ಷದ ಹುಡುಗರು, 30 ವರ್ಷದ ವಯಸ್ಕರು, 50 ವರ್ಷದವರು ಟಕ 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 ಅಂತ ಹೇಳಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತಾ ಇದ್ದಾರೆ. ಇದು ಶಾರ್ಟ್ ಲೈಫ್. ಈ ಶಾರ್ಟ್ ಲೈಫ್ ಅಂದರೆ ಈ ಜೀವ ಇದೆಯಲ್ಲ, ಈ ಇರುವಂತಹ ಸಮಯದಲ್ಲಿ ನಾವು ಸುಖವಾಗಿರಬೇಕು ಅನ್ನುವುದಕ್ಕೋಸ್ಕರ ಅವನು ಲೆವಿಥಾನ್ ಕನಸು ಕಾಣ್ತಾನೆ. ಯಾರು? ಥಾಮಸ್ ಹಾಬ್ಸ್. ಥಾಮಸ್ ಹಾಬ್ಸ್ ಏನು ಮಾಡ್ತಾನೆ ಅಂತಂದರೆ, ಹೀ ಈಸ್ ಸೀಯಿಂಗ್ ಎವ್ರಿ ಪ್ರಾಬ್ಲಮ್ ದಟ್ ಈಸ್ ಅವೈಲೇಬಲ್ ಇನ್ UK, ಬ್ರಿಟನ್ನಲ್ಲಿ ಅವತ್ತು ನಡೀತಿರ್ತಕ್ಕಂತಹ. ನೀವು ಅದನ್ನೇ ಸಿಚುವೇಶನ್ ಇಮ್ಯಾಜಿನ್ ಮಾಡ್ಕೋಬೇಕಂದ್ರೆ ನೀವು ಗಾಜಾನ ಇಮ್ಯಾಜಿನ್ ಮಾಡ್ಕೋಬಹುದು. ಗಾಜಾನಲ್ಲಿ ಸಾಮಾನ್ಯ ವ್ಯಕ್ತಿ ಹೆಂಗೆ ಬದುಕ್ತಾನೆ? ದಟ್ಸ್ ವಾಟ್ ಈಸ್ ನರೇಟೆಡ್ ಬೈ ಥಾಮಸ್ ಹಾಬ್ಸ್ ಇನ್ 15th century, ರೈಟ್? ದೇರ್ಫೋರ್ ನ್ಯಾಚುರಲ್ ಲಾ ಈಸ್ ನಾಟ್ ಅಬೌಟ್ ಜಸ್ಟಿಸ್. ನೋಡಿ, ನೀವು ಏನು ನ್ಯಾಚುರಲ್ ಲಾ ಹೇಳ್ತಿರಲ್ಲ, ನ್ಯಾಯ, ಮೊರಾಲಿಟಿ ಅಂತ ಹೇಳ್ತಿರಲ್ಲ, ಅಲ್ಲ ಸ್ವಾಮಿ, ಇದು ಯಾವುದೂ ಅಲ್ಲ. ಇದು ನ್ಯಾಚುರಲ್ ಲಾ ಅಂದರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವಂಥದ್ದು. ಇಟ್ ಈಸ್ ಫಾರ್ ಸೆಲ್ಫ್ ಪ್ರಿಸರ್ವೇಷನ್. ನೋಡಿ, ಹಾಬ್ಸ್ ನಂಬಿದ್ದನು ನೈಸರ್ಗಿಕ ಸ್ಥಿತಿಯಲ್ಲಿ ಮಾನವನು ಸ್ವಾರ್ಥಿಗಳು, ಕ್ರೂರರು ಮತ್ತು ಶಾಶ್ವತ ಭಯದಲ್ಲಿ ಜೀವಿಸುತ್ತಾರೆ ಎಂಬುದಾಗಿದೆ. ಅವನ ಮಾತಿನಲ್ಲಿ ಮಾನವನು ಒಂಟಿತನದ, ಬಡತನದ, ಅಸಹ್ಯ, ಕ್ರೂರ ಮತ್ತು ಚಿಕ್ಕ ಜೀವನವನ್ನು ನಡೆಸುತ್ತಾನೆ. ಆದ್ದರಿಂದ ನೈಸರ್ಗಿಕ ಕಾನೂನು ಎಂದರೆ ನ್ಯಾಯ ಅಥವಾ ನೈತಿಕತೆ ಅಲ್ಲ. ಸ್ವರಕ್ಷಣೆಗೆ ಸಂಬಂಧಿಸಿದಂತಹ ನಿಯಮಗಳಿಗೆ ನಾವು ನೈಸರ್ಗಿಕ ಕಾನೂನು ಅನ್ನಬೇಕು ಅಂತಕ್ಕಂಥ ಒಂದು ಹೊಸ ಆಯಾಮವನ್ನು ಥಾಮಸ್ ಹಾಬ್ಸ್ ಕೊಡ್ತಾನೆ. ಥಾಮಸ್ ಹಾಬ್ಸ್ ನೇಚರ್ ಆಫ್ ಲಾ ಏನು, ಹಂಗಾರೆ ಥಾಮಸ್ ಹಾಬ್ಸ್ನ ಏನು ನಂಬಿರ್ತಾನೆ ಅಂತ ನೋಡೋದಾದ್ರೆ, ಪ್ರೈಮರಿ ನ್ಯಾಚುರಲ್ ಲಾ ಅಂದ್ರೆ ಏನು ಅನ್ನೋದನ್ನು ನೋಡೋದಾದ್ರೆ, ಹಾಬ್ಸ್ ಕೆಲವು ನೈಸರ್ಗಿಕ ಕಾನೂನುಗಳನ್ನು ನಿರೂಪಿಸಿದನು. ನೋಡಿ, ಎವ್ರಿ ಮ್ಯಾನ್ ಶುಡ್ ಸೀಕ್ ಪೀಸ್. ಪ್ರತಿಯೊಬ್ಬ ಮನುಷ್ಯನು ಏನು ಮಾಡಬೇಕು? ಆತ್ಮರಕ್ಷಣೆ, ಶಾಂತಿಗೋಸ್ಕರ ಪ್ರತಿಯೊಬ್ಬನು ಶಾಂತಿಯನ್ನು ಹುಡುಕಬೇಕು, ಮೋಕ್ಷ, ಶಾಂತಿಯನ್ನು ಹುಡುಕಬೇಕು. ಎವ್ರಿ ಒನ್ ಹ್ಯಾಸ್ ರೈಟ್ ಟು ಡಿಫೆಂಡ್ ದೆಮ್ಸೆಲ್ವ್ಸ್. ನೋಡಿ, ಎಲ್ಲರೂ ತಮ್ಮನ್ನು ರಕ್ಷಿಸಿಕೊಳ್ಳುವಂತಹ ಅಧಿಕಾರ ಇರಬೇಕು. ಎಲ್ಲರಿಗೂ ತಮ್ಮನ್ನು ರಕ್ಷಿಸಿಕೊಳ್ಳುವಂತಹ ಅಧಿಕಾರ ಇರಬೇಕು. ಮೆನ್ ಶುಡ್ ಕೀಪ್ ಕೋವೆನೆಂಟ್ಸ್. ಇದು ಇರಬೇಕಂದ್ರೆ ನಾವೇನು ಮಾಡಬೇಕು? ಕೆಲವೊಂದು ಸಾಮಾನ್ಯವಾದ ವಿಷಯದಲ್ಲಿ ಒಪ್ಪಿಗೆಯನ್ನು ಮಾಡಿಕೊಳ್ಬೇಕು. ಕೋವೆನೆಂಟ್ಸ್, ಕಾಂಟ್ರಾಕ್ಟ್ಸ್, ಪ್ರಾಮಿಸಸ್. ನಾನು ಹಿಂಗೆ ಮಾಡಲ್ಲಪ್ಪ, ಹಿಂಗೆ ಮಾಡ್ತೀನಿ, ರೈಟ್? ಅಂತಹ ವ್ಯವಸ್ಥೆಯನ್ನು ನಾವು ತರಬೇಕು. ಬಟ್ ದೀಸ್ ಲಾಸ್ ಕ್ಯಾನಾಟ್ ಬಿ ಎನ್ಫೋರ್ಸ್ಡ್. ನೋಡಿ, ಆದರೆ ಈ ವ್ಯವಸ್ಥೆಯನ್ನು ಮಾಡಬೇಕು ಅಂತಂದ್ರೆ ಶಾಂತಿ ಇರಬೇಕು. ಓಕೆ, ಶಾಂತಿ ಇರಬೇಕು, ಮತ್ತೆ ನಮ್ಮ ರಕ್ಷಣೆ ಇರಬೇಕು, ಒಪ್ಪಂದಗಳಿರಬೇಕು. ಇಲ್ಲಿ ಒಪ್ಪಂದ ಅಂದ್ರೆ ಕಾನ್ಸ್ಟಿಟ್ಯೂಷನ್, ರಕ್ಷಣೆ ಅಂದ್ರೆ ಪೊಲೀಸ್, ಶಾಂತಿ ಅಂದ್ರೆ ಎಜುಕೇಶನ್. ಇವೆಲ್ಲ ಇದ್ರೆ ಅದು ಸಾಧ್ಯ. ಇವೆಲ್ಲ ಇದ್ರೆ ಆಲ್ ದೋಸ್ ಥಿಂಗ್ಸ್ ಆರ್ ಪಾಸಿಬಲ್. ಇವೆಲ್ಲ ಇರಬೇಕು ಅಂತಂದ್ರೆ ಒಂದು ವ್ಯವಸ್ಥೆ ಇರಬೇಕು. ಆ ವ್ಯವಸ್ಥೆಗೆ ಏನು ಹೇಳ್ದವನು ಅಂತಂದ್ರೆ, ದೇರ್ ಮಸ್ಟ್ ಬಿ ಎ ಕಾಮನ್ ಪವರ್. ಒಂದು ಶಕ್ತಿ ಇರಬೇಕು. ಕಾಮನ್ ಪವರ್ ಕಾಲ್ಡ್ ಸಾವರಿನ್. ಸಾರ್ವಭೌಮವಾದಂಥ ಒಂದು ಶಕ್ತಿ ಇರಬೇಕು. ಆ ಶಕ್ತಿ ಇದ್ದರೆ ಮಾತ್ರ ಆ ಶಕ್ತಿ ಇದನ್ನೆಲ್ಲ ಸಾಧಿಸಬಹುದು. ಆಲ್ ದೀಸ್ 3 principles ಕ್ಯಾನ್ ಬಿ ಅಚೀವ್ಡ್ ಓನ್ಲಿ ವೆನ್ ದೇರ್ ಇಸ್ ಎ ಸ್ಟ್ರಾಂಗ್ ಗವರ್ಮೆಂಟ್. ದೇರ್ ಮಸ್ಟ್ ಬಿ ಎ ಸೂಪರ್ ಬಾಡಿ ಆ್ಯಂಡ್ ದ್ಯಾಟ್ ಬಾಡಿ ಹ್ಯಾಸ್ ಟು ಕಂಟ್ರೋಲ್ ಆ್ಯಂಡ್ ದ್ಯಾಟ್ ಬಾಡಿ ಈಸ್ ಲೆವಿಯಥಾನ್ ಅಂತಕ್ಕಂಥ ವಿಷಯವನ್ನು ಥಾಮಸ್ ಹಾಬ್ಸ್ ಹೇಳ್ತಾನೆ. ಲೆವಿಯಥಾನ್, he has written a book called Leviathan in 1651. His famous book, Leviathan. Hobbes argued that to escape the dangers of state of nature ಅಂದ್ರೆ ಹೇಳಿದ್ನಲ್ವಾ, ಅರಾಜಕತೆ,
ಜಂಗಲ್ ರಾಜ್, ಇದರಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂತಂದರೆ ಪೀಪಲ್ ಸರೆಂಡರ್ ದೇರ್ ರೈಟ್ಸ್. ಜನರು ತಮ್ಮ ಕೆಲವೊಂದು ಹಕ್ಕುಗಳನ್ನು ಸರೆಂಡರ್ ಮಾಡಿ ಸಾರ್ವಭೌಮತ್ವಕ್ಕೆ ಕೊಡಬೇಕು. ಸರೆಂಡರ್ ಟು ಎ ಸಾವರಿನ್ ರೂಲರ್ ಇನ್ ಎಕ್ಸ್ಚೇಂಜ್ ಆಫ್ ಸೇಫ್ಟಿ ಆ್ಯಂಡ್ ಆರ್ಡರ್. ನೀನು ಆತ್ಮರಕ್ಷಣೆ ಇರಬೇಕು, ನೀನು ಖುಷಿಯಾಗಿರಬೇಕು ಅಂತಂದರೆ ನಿನ್ನ ಕೆಲವು ಹಕ್ಕುಗಳನ್ನು ನೀವು ರಾಜನಿಗೆ ಬಿಟ್ಟು ಕೊಡಬೇಕು. ರಾಜ ಏನು ಹೇಳ್ತಾನೆ ಹಂಗೆ ನಾವು ಕೇಳಬೇಕು. ದ ಲೆವಿಯಥಾನ್ ಈಸ್ ದ ಮೆಟಾಫರ್ ಫಾರ್ ಎ ಸ್ಟ್ರಾಂಗ್ ಗೌರ್ಮೆಂಟ್. ನೋಡಿ, ಇದೊಂದು ಹೆಸರು. ಲೆವಿಯಥಾನ್ ಅಂದರೆ ಒಂದು ಹೆಸರು. ಏನು ಹೆಸರು? ಸ್ಟ್ರಾಂಗ್ ಗೌರ್ಮೆಂಟ್ಗೆ ಕೊಟ್ಟಂತಹ ಹೆಸರು. ಹಿ ಹಸ್ ಗಿವನ್ ಎ ನೇಮ್ ಲೆವಿಯಥಾನ್ ಫಾರ್ ಎ ಸ್ಟ್ರಾಂಗ್ ಗೌರ್ಮೆಂಟ್. ಗೌರ್ಮೆಂಟ್ ಶುಡ್ ಬಿ ವೆರಿ ಸ್ಟ್ರಾಂಗ್, ಅದರ ಮೇಲೆ ರಿಸ್ಟ್ರಿಕ್ಷನ್ ಇರಬಾರ್ದು ಅಂತ. ರೂಲರ್ ವಿತ್ ಅಬ್ಸಲ್ಯೂಟ್ ಪವರ್. ನೋಡಿ, ಅವನಿಗೆ ಅತಿಯಾದ ಶಕ್ತಿ ಇರುವಂತಹ ಒಂದು ರಾಜನಿಗೆ ಈ ಅಧಿಕಾರವನ್ನು ಕೊಡಬೇಕು. ಅಬ್ಸಲ್ಯೂಟ್ ಪವರ್ ಅಗೇನೆಸ್ಟ್ ಎವಿಡೈಸಿ ರೂಲ್ ಆಫ್ ಲಾ. ಓಕೆ, ಟು ಮೇಂಟೈನ್ ಪೀಸ್, ಶಾಂತಿ ಇರಬೇಕು ಅಂತಂದರೆ. ಯಾವ ಇಂಗ್ಲೆಂಡ್ ದೇಶದಲ್ಲಿ ಅರಾಜಕತೆ ನಡೀತಾ ಇತ್ತೋ ಅಂಥ ಸಂದರ್ಭದಲ್ಲಿ ಹಿ ಹ್ಯಾಸ್ ಡ್ರೆಮ್ಟ್ ದಿಸ್. ಹಾಬ್ಸ್ ಅವರ ಪ್ರಸಿದ್ಧ ಕೃತಿ ಲೆವಿಯಥಾನ್ ಅವರು ಹೇಳುವುದೇನೆಂದರೆ, ನೈಸರ್ಗಿಕ ಸ್ಥಿತಿಯ ಅಪಾಯಗಳಿಂದ ತಪ್ಪಿಸಲು ಜನರು ತಮ್ಮ ಸ್ವಾತಂತ್ರ್ಯವನ್ನು ಒಬ್ಬ ಶಕ್ತಿಶಾಲಿ ಆಡಳಿತಗಾರನಿಗೆ ಒಪ್ಪಿಸುತ್ತಾರೆ ಮತ್ತು ಶಾಂತಿ ಹಾಗೂ ಕಾನೂನು ಶಾಸಿತ ವ್ಯವಸ್ಥೆಯ ವಿನಿಮಯ ಮಾಡಿಕೊಳ್ತಾರೆ. ಲೆವಿಯಥಾನ್ ಎಂಬುದು ಶಕ್ತಿಶಾಲಿ ಸರ್ಕಾರ ಅಥವಾ ಸಾರ್ವಭೌಮ ಅಧಿಕಾರಿಯ ರೂಪಕ. ಅದು ಶಾಂತಿಯನ್ನು ಕಾಪಾಡಲು ಸಂಪೂರ್ಣ ಅಧಿಕಾರವನ್ನು ಹೊಂದಿರಬೇಕು. ಇಟ್ ಶುಡ್ ಹ್ಯಾವ್ ಎ ಅಬ್ಸಲ್ಯೂಟ್ ರೈಟ್. ದಟ್ ಈಸ್ ವಾಟ್ ಈಸ್ ನೋನ್ ಆಸ್ ಲೆವಿಯಥಾನ್ ಅನ್ನೋದನ್ನು ನಾವಿಲ್ಲಿ ಮರಿಬಾರ್ದು. Leviathan is one type of social contract. This Thomas Hobbes' concept of Leviathan can be summarized like this. How it can be summarized? In Hobbes' view, human nature is essentially selfish, fearful and violent. In the state of nature, life is full of danger and insecurity. Other Kannada anuvada. According to him, natural law is not based on morality or divine order. ನೋಡಿ, ಅವನು ಕೂಡ ಮೊರಾಲಿಟಿ ಮೇಲೆ ಡಿವೈನ್ ಆರ್ಡರ್ ಮೇಲೆ ನಂಬಿಕೆ ಹೊಂದುವುದಿಲ್ಲ. ಇಟ್ ಈಸ್ ಮೇನ್ಲಿ ಅಬೌಟ್ ಸೆಲ್ಫ್ ಪ್ರಿಸರ್ವೇಷನ್. ನೋಡಿ, ನ್ಯಾಚುರಲ್ ಲಾ ಯಾವುದರ ಮೇಲೆ ಡಿಪೆಂಡ್ ಆಗಿದೆ? ಸೆಲ್ಫ್ ಪ್ರಿಸರ್ವೇಷನ್, ಸೀಕಿಂಗ್ ಪೀಸ್ ಆ್ಯಂಡ್ ರೈಟ್ ಟು ಡಿಫೆಂಡ್ ಒನ್ ಸೆಲ್ಫ್. ಓಕೆ, ವೈಯಕ್ತಿಕ ಆತ್ಮರಕ್ಷಣೆ ಹಕ್ಕು, ಶಾಂತಿಯುತ ಪರಿಶೋಧನೆ ಮತ್ತು ಸ್ವರಕ್ಷಣೆಗೆ ಸಂಬಂಧಿಸಿದಂತೆ ಇದಕ್ಕೆ ನಾವು ನ್ಯಾಚುರಲ್ ರೈಟ್ ಅಂತೀವಿ. ಇದು ಸಾಧಿಸಬೇಕು ಅಂತಂದರೆ ಒಳ್ಳೆಯ ಆಡಳಿತ ಇರಬೇಕು ಅಂತಕ್ಕಂಥದ್ದನ್ನು ಟು ಎಸ್ಕೇಪ್ ದಿಸ್ ಡೇಂಜರಸ್ ಕಂಡೀಷನ್ ಹಾಬ್ಸ್ ಸಜೆಸ್ಟೆಡ್ ದಟ್ ಪೀಪಲ್ ಮಸ್ಟ್ ಎಂಟರ್ ಇನ್ ಟು ಎ ಸೋಷಿಯಲ್ ಕಾಂಟ್ರಾಕ್ಟ್. ಸೊ he is the second person talking about social contract. The difference between Grotius and this man is he has not talked about sovereign power, unlimited power, but Thomas Hobbes talks about unlimited power and give up some of their freedoms to a strong central authority for the sake of safety and order. ಅಪಾಯಕಾರಕ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳಲು ಜನರು ಸಾಮಾಜಿಕ ಒಪ್ಪಂದ ಮಾಡಿಕೊಳ್ಳಬೇಕು ಎಂದು ಹಾಬ್ಸ್ ಸಲಹೆ ನೀಡಿದನು. ಅಲ್ಲಿ ಅವನು ತಮ್ಮ ಕೆಲವು ಸ್ವಾತಂತ್ರ್ಯಗಳನ್ನು ಶಕ್ತಿಶಾಲಿ ಆಡಳಿತಕ್ಕೆ, ಈ ಶಕ್ತಿಶಾಲಿ ಆಡಳಿತವೇ ಲೆವಿಥಾನ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕು. ಈ ಪರಿಪೂರ್ಣ ಅಧಿಕಾರವನ್ನು ಅವರು ಲೆವಿಥಾನ್ ಎಂದು ಕರೆಯುತ್ತಾರೆ. ಈ ನಿಯಮವನ್ನು ಕಾಪಾಡುವ ಹಾಗೂ ಅನಿಯಮವನ್ನು ನಿಗ್ರಹಿಸುವ ಪರಿಪೂರ್ಣ ಶಕ್ತಿಯಾಗಿದೆ. ನೋಡಿ, ಇದು ನಿಯಮವನ್ನು ಕಾಪಾಡುತ್ತದೆ, ಅನಿಯಮವನ್ನು ನಿಗ್ರಹಿಸುತ್ತದೆ. ವಾಟ್ ಇಟ್ ಡಸ್? ಇಟ್ ಹ್ಯಾಸ್ ಕಂಪ್ಲೀಟ್ ಅಥಾರಿಟಿ ಟು ಸಪ್ರೆಸ್ ಡಿಸಾರ್ಡರ್, ಮೇಂಟೈನ್ ಪೀಸ್. ಶಾಂತಿಯನ್ನು ಕಾಪಾಡುವ, ಅಶಾಂತಿಯನ್ನು ದಮನ ಮಾಡುವ ಅಧಿಕಾರವನ್ನು ಹೊಂದಿರುವಂತಹ ಸರ್ಕಾರಕ್ಕೆ ನಾವು ನಮ್ಮ ಕೆಲವೊಂದು ಹಕ್ಕುಗಳನ್ನು ಬಿಟ್ಟು ಕೊಡುವುದನ್ನು ಇವನು ಸಾಮಾಜಿಕ ಒಪ್ಪಂದ ಅಂತ ಹೇಳ್ತಾನೆ. ಯಾರು? ಥಾಮಸ್ ಹಾಬ್ಸ್. ಓಕೆ, ದೆನ್ ಕಮ್ಸ್ ಜಾನ್ ಲಾಕ್. ಹಿ ಈಸ್ ಆಲ್ಸೋ ಎ ಪ್ರಪೌಂಡರ್ ಆಫ್ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ, ಬಟ್ ದೇರ್ ಈಸ್ ಸಮ್ ಡಿಫರೆನ್ಸ್ ಹಿಯರ್. Both this John Locke and there is one more person called Montesquieu. Actually, we will talk about Montesquieu particularly in our administrative law. Both these people were very much worried about liberty.
ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯದ ಬಗ್ಗೆ ಬಹಳಷ್ಟು ಚಿಂತನೆ ಮಾಡಿದಂಥ ಅತಿ ಪ್ರಮುಖ ವ್ಯಕ್ತಿಗಳು ಅಂತಂದರೆ ಜಾನ್ ಲೋಕ್ ಮತ್ತು ಮಾಂಟೆಸ್ಕ್ಯೂ. ಒಂದು ಅಧಿಕಾರ ವ್ಯವಸ್ಥೆಯ ರಿಫಾರ್ಮ್ ಮಾಡ್ತಾರೆ ಇವರು, ಅಧಿಕಾರ ವ್ಯವಸ್ಥೆಯ ರಿಫಾರ್ಮ್ ಮಾಡ್ತಾರೆ. ಅಂದರೆ ಇಲ್ಲಿ ನೋಡಿ, ಥಾಮಸ್ ಹಾಬ್ಸ್ನ ವಿಚಾರಕ್ಕಿಂತ ಥಾಮಸ್ ಹಾಬ್ಸ್ ಏನು ಹೇಳ್ದ ಅಂತಂದ್ರೆ, ಹಿ ಹ್ಯಾಸ್ ಟಾಕ್ಡ್ ಅಬೌಟ್ ಅಬ್ಸಲ್ಯೂಟ್ ಪವರ್, ಹಿ ಹ್ಯಾಸ್ ಟಾಕ್ಡ್ ಅಬೌಟ್ ಅಬ್ಸಲ್ಯೂಟ್ ಪವರ್ ಟು ದ ಗವರ್ಮೆಂಟ್. ಸರ್ಕಾರಕ್ಕೆ ಅನಿಯಂತ್ರಿತ ಅಧಿಕಾರವನ್ನು ಕೊಡುವುದರ ಬಗ್ಗೆ ಯಾರು ಮಾತಾಡ್ತಾರೆ? ಥಾಮಸ್ ಹಾಬ್ಸ್ ಮಾತಾಡ್ತಾನೆ. ಆದರೆ ಜಾನ್ ಲೋಕ್ ಅದನ್ನು ಮಾತಾಡೋದಿಲ್ಲ, ಜಾನ್ ಲೋಕು ಮಾತಾಡೋದಿಲ್ಲ, ಮಾಂಟೆಸ್ಕ್ಯೂನು ಮಾತಾಡೋದಿಲ್ಲ. ನೀವು ಯಾರು ಬೋಡೆನ್ ಹ್ಯಾಮರ್ ಪುಸ್ತಕದಲ್ಲಿ ನೀವು ನೋಡಿದಾರೆ, ಆದರೆ ಇವರಿಬ್ಬರ ಬಗ್ಗೆನೂ ಅಲ್ಲಿ ರೆಫರೆನ್ಸ್ ಇದೆ ನ್ಯಾಚುರಲ್ ಲಾ ಥಿಯರಿನಲ್ಲಿ. ಆದರೆ ಐ ಹ್ಯಾವ್ ಟೇಕನ್ ಓನ್ಲಿ ಜಾನ್ ಲೋಕ್. ನಮ್ಮದು ಇದು ವಿಸ್ತಾರ ಆಗಬಾರ್ದು ಅಂತೇಳಿ ಐ ಆಮ್ ಓನ್ಲಿ ಟಾಕಿಂಗ್ ಅಬೌಟ್ ಜಾನ್ ಲೋಕ್. ದರ್ ಇಸ್ ಮಾಂಟೆಸ್ಕ್ಯೂ ವಿ ಕ್ಯಾನ್ ಡಿಸ್ಕಸ್ ಇನ್ ಸಪರೇಷನ್ ಆಫ್ ಪವರ್. ಬಟ್ ನೀವು ಪರೀಕ್ಷೆಯಲ್ಲಿ ಎರಡೂ ಬರೀಬೋದು. ಸಪರೇಷನ್ ಆಫ್ ಪವರ್ನ ನಾನು ವಿಸ್ತಾರವಾಗಿ ಆಡಳಿತ ಕಾನೂನಿನಲ್ಲಿ ಹೇಳಿದ್ದೀನಿ, ಯು ಕ್ಯಾನ್ ರೆಫರ್ ದೇರ್, ರೈಟ್? ಸೊ ಜಾನ್ ಲಾಕ್ ಅವರ ನೈಸರ್ಗಿಕ ಕಾನೂನು ಮತ್ತು ಸ್ವಾತಂತ್ರ್ಯದ ತತ್ವ. ಜಾನ್ ಲಾಕ್ ಈಸ್ ಆಲ್ಸೋ ಎನ್ ಇಂಗ್ಲಿಷ್ ಪ್ರೊಫೆಸರ್, ಇಂಗ್ಲಿಷ್ ಫಿಲಾಸಫರ್. ನೋಡಿ, ಜಾನ್ ಲಾಕು ಅವನೇ, ಆಮೇಲೆ ಥಾಮಸ್ ಹಾಬ್ಸು ಅವನೇ. ಇಬ್ಬರು ಇಂಗ್ಲೆಂಡ್ ದೇಶದವರೇ, ಆದರೆ ಇಬ್ಬರ ಥಿಯರಿ, ಇಬ್ಬರದು ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿನೇ, ಇಬ್ಬರದು ನ್ಯಾಚುರಲ್ ಥಿಯರಿನೇ. ಆದರೆ ಇವರ ಅಪ್ರೋಚ್ ಬೇರೆ. ಅವನೇನಂತಾನೆ, ಅನ್ಕಂಟ್ರೋಲ್ಡ್ ಸಾವರಿನ್ ಪವರ್ ಹೆಂಗಿರ್ಬೇಕು ಅಂತಂದ್ರೆ ಅವ್ರಿಗೆ ಅನಿಯಂತ್ರಿತ ಅಧಿಕಾರ ಇರಬೇಕು ಅಂತ ಹೇಳ್ತಾನೆ. ಹಿ ಈಸ್ ನಾಟ್ ಲೈಕ್ ದ್ಯಾಟ್, ಹಿ ಈಸ್ just opposite to that. Let us see what he says. John Locke, an English philosopher, is known as the father of liberal political philosophy. Nodi, this liberal word is important. There is one more word, sir, that is called laissez-faire. Laissez-faire antakanta concept ಬರ್ತದೆ. This is a word of economics also, and this is what is today followed in the Western country, particularly in America. What is laissez-faire? Everyone should have freedom, full freedom. Let him earn whatever they want. Let him earn whatever they want. So that is what we are seeing in America. There are capitalists who are so powerful, and in India also. Talk about Adani, Ambani, and so, right? So John Locke talked about that freedom, full freedom. Okay. He believed that natural law is given by reason and God. Nodi, he depends on God also. But other two, Grotius and who is the other person? Thomas Hobbes. They dissociate God. But he is not dissociated God. It teaches that all humans are equal and free by nature. Nodi, ellaru samanru mattu ನೈಸರ್ಗಿಕವಾಗಿ ಅವರೆಲ್ಲರೂ ಸ್ವತಂತ್ರರಾಗಿರ್ತಾರೆ ಅಂತಕ್ಕಂಥದ್ದನ್ನು ಇವನು ಹೇಳ್ತಾನೆ. ಉದಾರ ರಾಜಕೀಯ ತತ್ವಶಾಸ್ತ್ರದ ತಂದೆ, ಲಿಬರಲ್ ಪೊಲಿಟಿಕಲ್ ಥಿಯರಿ, ಇವೊಂದು ಲಿಬರಲ್ ಪೊಲಿಟಿಕಲ್ ಥಿಯರಿ ಎಂದು ಕರೆಯಲಾಗುತ್ತದೆ. ದೆನ್ ವಾಟ್ ಈಸ್ ಹೀಸ್ ಐಡಿಯಾ? ವಿಲ್ ಸಿ. ನ್ಯಾಚುರಲ್ ಲಾ ಅಕಾರ್ಡಿಂಗ್ ಟು ಲೋಕ್. ನೋಡಿ, he has propounded his own natural theory, ನೈಸರ್ಗಿಕ ಥಿಯರಿ. All human beings are born with natural rights. What are natural rights? ಲೈಫ್, ಲಿಬರ್ಟಿ ಆ್ಯಂಡ್ ಪ್ರಾಪರ್ಟಿ. ನೋಡಿ, ನೀವು ಜಾನ್ ಲೋಕ್ ಬಗ್ಗೆ ಬರೀಬೇಕಾದ್ರೆ ಈ ಡೈಲಾಗ್ ಬರೀಲೇಬೇಕು. ಜಾನ್ ಲೋಕ್ ಬಿಲೀವ್ಡ್ ಇನ್ ಲೈಫ್, ಲಿಬರ್ಟಿ ಆ್ಯಂಡ್ ಪ್ರಾಪರ್ಟಿ. ನಮ್ಮ ಸಂವಿಧಾನ ಪ್ರಾರಂಭ ಆದಾಗ ಇದನ್ನೇ ನಾವು ಒಪ್ಕೊಂಡಿದ್ವಿ. ಸೇ ಅವರ್ ಆರ್ಟಿಕಲ್ 21 ಸೇಸ್, ನೋ ಪರ್ಸನ್ ಕ್ಯಾನ್ ಬಿ ಡಿಪ್ರೈವ್ಡ್ ಆಫ್ life and personal liberty without the procedure established by law. So life and liberty is there. Then where is the property? Article 19(1)(f) had given us a fundamental right. But ಆಮೇಲೆ ಇದನ್ನು ತೆಗೆದು ಹಾಕಿದ್ವಿ ನಾವು. ತೆಗೆದು ಹಾಕಿ ನಾವು ಆರ್ಟಿಕಲ್ 300 ಕ್ಯಾಪಿಟಲ್ ಎ ಮಾಡಿದ್ವಿ. ದಟ್ ಇಸ್ ಎ ಡಿಫರೆಂಟ್ ಸ್ಟೋರಿ. ಅದನ್ನು ನೀವು ಬೇಸಿಕ್ ಸ್ಟ್ರಕ್ಚರ್ ಥಿಯರಿನ ಓದಿದ್ರೆ ನಿಮ್ಗೆ ಅದು ಅರ್ಥ ಆಗುತ್ತೆ. ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕಸ್ ಆಲ್ ದ್ಯಾಟ್. ಇಲ್ಲಿ ಏನಾಗುತ್ತೆ ಅಂದರೆ, ಎಲ್ಲ ಮಾನವರು ಜೀವನ, ಸ್ವಾತಂತ್ರ್ಯ ಮತ್ತು ಆಸ್ತಿ ಎಂಬ ನೈತಿಕ ಹಕ್ಕುಗಳೊಂದಿಗೆ ಜನಿಸಿರುತ್ತಾರೆ. ಯಾಕೆ ಹಿಂಗೆ ಹೇಳ್ದ ಅವನು? ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಅವನು ಸುಖಕರ ಜೀವನವನ್ನು ಸಾಧಿಸಬೇಕು. ಸುಖಕರ ಜೀವನವನ್ನು ಅವನು ಸಾಧಿಸಬೇಕು ಅಂತಂದರೆ ಅವನಿಗೆ ಹೊಟ್ಟೆಗೆ ಹಿಟ್ಟು ಬೇಕು. ಹೊಟ್ಟೆಗೆ ಹಿಟ್ಟು ಬೇಕು ಅಂತಂದರೆ ಗಳಿಸ್ಲಿಕ್ಕೆ ಏನಾದರೂ ಆಸ್ತಿ ಇರಬೇಕು. ಆಸ್ತಿಯಿಂದ ಅವನು ಬಂದಂತಹ ಉತ್ಪನ್ನದಿಂದ ಅವನು ಜೀವಿಸ್ಬೋದು. ಈ ಅರ್ಥದಲ್ಲಿ ಅವನು ಹಿ ಸೆಡ್. And some people say property means he talks about body ಅಂತ ಹೇಳ್ತಾರೆ. But I never think like that. These rights are
ಇನ್ಅಲಿನಿಯಬಲ್. ನೋಡಿ, ಒಂದ್ಸಲ ಹುಟ್ಟಿದ ಮೇಲೆ ಈ ನ್ಯಾಚುರಲ್ ರೈಟ್ಸನ್ನು ಯಾರಿಂದ ಕಿತ್ಕೊಳ್ಳೋಕ್ಕಾಗೋದಿಲ್ಲ. ದಿಸ್ ಇಸ್ ವಾಟ್ ಹನ್ಸ್ರಾಜ್ ಖನ್ನಾ ಟೋಲ್ಡ್ ಇನ್ ADM Jabalpur. The rights are inalienable. No one can take away. Even Constitution, Article 359 cannot take away your rights. Cannot take away your rights, which was ultimately in 44th CAA. This was achieved by India, right? Natural law is based on reason. ನೋಡಿ, ಇದು ಮನುಷ್ಯನ ಬುದ್ಧಿಶಕ್ತಿಯ ಮೇಲಿಂದ ನಿರ್ಮಿತವಾಗಿದೆ. ಇದು ಏನು ಮಾಡುತ್ತೆ? ನ್ಯಾಯವನ್ನು ಉತ್ತೇಜಿಸುತ್ತದೆ. ನ್ಯಾಯವಾಗಿರಬೇಕು ಅಂತ ಹೇಳ್ತದೆ, ಅನ್ಯಾಯವಾಗಿರಬೇಕು ಅಂತ ಹೇಳೋದಿಲ್ಲ. ಮತ್ತು ಶಾಂತಿಯನ್ನು ಉತ್ತೇಜಿಸುತ್ತದೆ. ಶಾಂತಿಗೆ ಬೆಲೆಯನ್ನು ಕೊಡ್ತದೆ, ನ್ಯಾಯಕ್ಕೆ ಬೆಲೆಯನ್ನು ಕೊಡ್ತದೆ. ಅಂತಹ ವಿಚಾರವುಳ್ಳಂತಹ ಕಾನೂನೇ ನ್ಯಾಚುರಲ್ ಲಾ. ದಟ್ ಈಸ್ ವಾಟ್ ಈಸ್ ನೋನ್ ಆಸ್ ನ್ಯಾಚುರಲ್ ಲಾ. ನೈಸರ್ಗಿಕ ಕಾನೂನು ಬುದ್ಧಿಯ ಮೇಲೆ ಆಧಾರಿತವಾಗಿದ್ದು ನ್ಯಾಯ ಮತ್ತು ಶಾಂತಿಯನ್ನು ಉತ್ತೇಜಿಸುತ್ತದೆ. ನ್ಯಾಯ ಮತ್ತು ಶಾಂತಿಯನ್ನು ಉತ್ತೇಜಿಸುತ್ತದೆ. Then what is meant by liberty? According to John Locke, he has used the new word. ಇಲ್ಲಿವರೆಗೆ ನಾವು ಲಿಬರ್ಟಿ ಶಬ್ದ ಯೂಸ್ ಮಾಡಿರಲಿಲ್ಲ. ಲಿಬರ್ಟಿ ಶಬ್ದವನ್ನು ಮೊಟ್ಟ ಮೊದಲು ಕಾರ್ಔಟ್ ಮಾಡಿದ್ರು, ನಮ್ಮ ಲೀಗಲ್ ಸಿಸ್ಟಮಲ್ಲಿ ಕಾರ್ಔಟ್ ಮಾಡಿದ್ದು ಜಾನ್ ಲೋಕ್. ಏನು ಲಿಬರ್ಟಿ ಅಂದರೆ? ಲಿಬರ್ಟಿ ಈಸ್ ಫ್ರೀಡಮ್ ಟು ಆಕ್ಟ್ ಅಕಾರ್ಡಿಂಗ್ ಟು ಒನ್ಸ್ ಓನ್ ವಿಲ್. ನವತೇಜ್ ಸಿಂಗ್ ಜೋಹರ್, ನವತೇಜ್ ಸಿಂಗ್ ಜೋಹರ್. ಏನಿದು? ನವತೇಜ್ ಸಿಂಗ್ ಜೋಹರ್ ವರ್ಸಸ್ Union of India. Anything that is done within the four walls with consent is liberty. ನೆನ್ಪಿಟ್ಕೊಳ್ಳಿ, anything that is done within the four walls with consent is liberty. ಅದನ್ನು ನಾವು ನವತೇಜ್ ಸಿಂಗ್ ಜೋಹರ್ಲಿ ಕಾಣ್ಬೋದು. ಓಕೆ, so liberty is the freedom to act according to one's own will, so long as it does not harm others. So long as it does not harm others. ಇದರ ಅರ್ಥ ಏನು ಅಂತಂದ್ರೆ, ಎಲ್ಲಿಯವರೆಗೆ ನೀವು ಕೆಲವು ಕೃತ್ಯಗಳನ್ನು ಮಾಡ್ತೀರೋ ಆ ಎಲ್ಲ ಕೃತ್ಯಗಳು ಸರಿಯೇ, ಅದು ನೈಸರ್ಗಿಕ ಹಕ್ಕಿನ ಆಧಾರದ ಮೇಲೆ. ಆದರೆ ನಿಮ್ಮ ಕೃತ್ಯ, ನೀವು ಮಾಡುವಂತಹ ಕೆಲಸಗಳು ಇನ್ನೊಬ್ಬ ವ್ಯಕ್ತಿಗೆ ತೊಂದರೆ ಕೊಡಬಾರ್ದು, ಇನ್ನೊಬ್ಬ ವ್ಯಕ್ತಿಗೆ ತೊಂದರೆ ಕೊಡಬಾರ್ದು. ಅಂತಕ್ಕಂಥದ್ದಕ್ಕೆ ನಾವೇನಂತೀವಿ ಅಂತಂದರೆ ನ್ಯಾಚುರಲ್ ಲಾ ಅಂತೀವಿ, ಅಂದರೆ ಲಿಬರ್ಟಿ ಅಂತೀವಿ ಅನ್ನೋದನ್ನು ಹೇಳಿದವನು. ಇಟ್ ಈಸ್ ನಾಟ್ ಎ ಲೈಸೆನ್ಸ್ ಟು ಡೂ ಎನಿಥಿಂಗ್. ನೋಡಿ, ಹಂಗೆ ಲಿಬರ್ಟಿ ಅಂದರೆ ನಿಮಗೇನು ಯಾರ್ದರ ಮೇಲೆ ಅತ್ಯಾಚಾರ ಮಾಡೋಕ್ಕೆ, ಕೊಲೆ ಮಾಡೋಕ್ಕೆ ಲೈಸೆನ್ಸ್ ಕೊಟ್ಟಂಗಲ್ಲ. ಬಟ್ ಎ ರೈಟ್ ಟು ಲಿವ್ ಅಂಡರ್ ಜಸ್ಟ್ ಲಾಸ್. ನ್ಯಾಯಯುತವಾದ ಕಾನೂನಿನ ಅಡಿಯಲ್ಲಿ ಬದುಕುವ ವಿಧಾನವನ್ನು ನಾವೇನಂತೀವಿ? ನ್ಯಾಚುರಲ್ ಲಾ ಅಂತೀವಿ. That is what is available in India. Our constitution has provided for all that. ಇದು ಎಂದಾಗಬಹುದು ಎಂದು ಏನು ಬೇಕಾದರೂ ಮಾಡುವ ಮುಕ್ತಿ ಅಲ್ಲ. ಇದನ್ನು ಕನ್ನಡದಲ್ಲಿ ಬೇರೆ ರೀತಿ ಬರಿತೀನಿ. ಪ್ರತಿಯೊಬ್ಬನು ನ್ಯಾಯಯುತವಾದ ಕಾನೂನಿನಲ್ಲಿ, ನ್ಯಾಯಯುತವಾದ ಕಾನೂನಿನ ಅಡಿಯಲ್ಲಿ ಸಂತೋಷದಿಂದ ಬದುಕುವ ವ್ಯವಸ್ಥೆ, ಸಂತೋಷದಿಂದ ಬದುಕುವ ವ್ಯವಸ್ಥೆ ಅಂಥೇಳಿ ಜಾನ್ ಲೋಕ್ ಹೇಳ್ತಾನೆ. ಜಾನ್ ಲೋಕ್ ಸೇಸ್ ದಟ್ ವೇ. ಗೌರ್ಮೆಂಟ್ ಮಸ್ಟ್ ಪ್ರೊಟೆಕ್ಟ್ ಲಿಬರ್ಟಿ, ನಾಟ್ ಡಿಸ್ಟ್ರಾಯ್. ಅದಕ್ಕೆ ಅವನು ಏನು ಹೇಳ್ದ? ನೀವೇನು ಮಾಡಬೇಕು ಅಂತಂದ್ರೆ ಕಾನೂನು ಮಾಡಿ, ಆದರೆ ನಿಮ್ಮ ಕಾನೂನು ಹೆಂಗಿರಬೇಕು ಅಂತಂದ್ರೆ ಸ್ವತಂತ್ರವನ್ನು ರಕ್ಷಿಸುವಂಥದ್ದಿರಬೇಕು, ಮನುಷ್ಯನ ಸ್ವಾತಂತ್ರ್ಯವನ್ನು ರಕ್ಷಿಸುವಂಥದ್ದಿರಬೇಕು. ಆ ಮನುಷ್ಯನ ಸ್ವಾತಂತ್ರ್ಯವನ್ನು ಹಾಳು ಮಾಡುವಂಥದ್ದಿರಬಾರ್ದು. ಸರ್ಕಾರವು ಸ್ವಾತಂತ್ರ್ಯವನ್ನು ರಕ್ಷಿಸಬೇಕೇ ಹೊರತು ನಾಶವನ್ನು ಮಾಡಬಾರ್ದು ಅಂತಕ್ಕಂಥ ಕಾನ್ಸೆಪ್ಟ್ ಲಿಬರ್ಟಿ, ಸ್ವತಂತ್ರದ ಲಿಬರ್ಟಿ. ಕನ್ನಡದಲ್ಲಿ ಎಲ್ಲದಕ್ಕೂ, ಫ್ರೀಡಮ್ಗೂ ಎಲ್ಲದಕ್ಕೂ ಒಂದೇ ವರ್ಡ್ ಇದೆ, ಸ್ವತಂತ್ರ. ಸ್ವತಂತ್ರ, ವೈಯಕ್ತಿಕ ಸ್ವಾತಂತ್ರ್ಯ ಅಂತಲೂ ಹೇಳ್ಬೋದು ನೀವು ಇಲ್ಲಿ. ಲಿಬರ್ಟಿಗೆ ನಾವು ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಪರ್ಸನಲ್ ಲಿಬರ್ಟಿ ಅಂತಕ್ಕಂಥ ಶಬ್ದವನ್ನು ಯೂಸ್ ಮಾಡಿದ್ದೀವಿ. ವಿ ಹ್ಯಾವ್ ಯೂಸ್ಡ್ ದ ವರ್ಡ್ ಪರ್ಸನಲ್ ಲಿಬರ್ಟಿ ಅನ್ನೋದನ್ನು. ಗವರ್ಮೆಂಟ್ ಮಸ್ಟ್ ಪ್ರೊಟೆಕ್ಟ್ ಲಿಬರ್ಟಿ ಆ್ಯಂಡ್ ನಾಟ್ ಡಿಸ್ಟ್ರಾಯ್
ಎಸ್, he has also talked about social contract. ನಾ ಹೇಳಿದ್ನಲ್ಲ 3 ಜನ, ಗ್ರಾಯ್ಟಸ್, ಹಾಬ್ಸ್ ಆ್ಯಂಡ್ ಲೋಕ್, ಇವರು ಸಾಮಾಜಿಕ ಒಪ್ಪಂದದ ಪ್ರತಿಪಾದನಕಾರರು. ಓಕೆ, ಪೀಪಲ್ ಫಾರ್ಮ್ ಎ ಗೌರ್ಮೆಂಟ್ ಥ್ರೂ ಎ ಸೋಷಿಯಲ್ ಕಾಂಟ್ರಾಕ್ಟ್ ಟು ಪ್ರೊಟೆಕ್ಟ್ ದೇರ್ ನ್ಯಾಚುರಲ್ ರೈಟ್ಸ್. So in India we have formed a government under social contract, and our social contract is constitution. Our social contract is constitution. In that we have protected natural rights. Neನ್ಪಿಟ್ಕೊಳ್ಳಿ, this is strictly according to this concept. People form a government through a social contract to protect their natural rights. ಜನರು ತಮ್ಮ ನೈಸರ್ಗಿಕ ಹಕ್ಕುಗಳನ್ನು ರಕ್ಷಿಸಲು ಸಾಮಾಜಿಕ ಒಪ್ಪಂದದ ಮೂಲಕ ಸರ್ಕಾರ ರಚಿಸುತ್ತಾರೆ. If government fails to protect rights, nodi, he has given a wonderful statement. If the government fails to protect natural rights, then people can revolt. ನೀವು ಕ್ರಾಂತಿಯನ್ನು ಮಾಡಬಹುದು. People can revolt. ನಮ್ಮ ನೈಸರ್ಗಿಕ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಸರ್ಕಾರ ವಿಫಲ ಆದರೆ ಕ್ರಾಂತಿ ಆಗ್ತದೆ ಅಂತಕ್ಕಂಥದ್ದು. ಈ ರೀತಿಯಾದಂತಹ ಕೆಲವೊಂದು ಶಬ್ದಗಳನ್ನು ನಾವು ಕೆಲವು ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ಗಳಲ್ಲಿ ನೋಡಿದ್ದೀವಿ ಅಂತ ಹೇಳ್ಬೋದು. ದೇರ್ ಆರ್ ಸಮ್ ಜಡ್ಜಸ್ ಹೂ ಹ್ಯಾವ್ ಆರ್ಗ್ಯೂಡ್ ದಿಸ್ ಕಾನ್ಸೆಪ್ಟ್, ಪರ್ಟಿಕ್ಯುಲರ್ಲಿ ಐ ಥಿಂಕ್ ಇನ್ ಕೇಶವಾನಂದ ಭಾರತಿ ಅಂತ ಹೇಳಿ ಐ ಸಪೋಸ್ ಇಟ್, ಬಟ್ ಸಬ್ಜೆಕ್ಟ್ ಟು ಕನ್ಫರ್ಮೇಷನ್. ಸರ್ಕಾರವು ಹಕ್ಕುಗಳನ್ನು ರಕ್ಷಿಸುವಲ್ಲಿ ವಿಫಲವಾದರೆ ಜನರಿಗೆ ವಿರೋಧ ಮಾಡುವ ಹಕ್ಕು ಇದೆ. ಎಸ್, ದಿಸ್ ಇಸ್ ವಾಟ್ ಈಸ್ ದ summary of John Locke's concept. Just let me read the summary. John Locke believed that every individual is born with certain natural rights such as life, liberty and property. These rights are based on natural law which comes from reason and God. ಜಾನ್ ಲಾಕ್ ನಂಬಿದ್ದ ಪ್ರಕಾರ ಪ್ರತಿಯೊಬ್ಬನು ಜೀವ, ಸ್ವಾತಂತ್ರ್ಯ ಮತ್ತು ಆಸ್ತಿ ಎಂಬ ನೈಸರ್ಗಿಕ ಹಕ್ಕುಗಳಿಂದ ಜನಿಸಿದ್ದಾನೆ. ಈ ಹಕ್ಕುಗಳು ಬುದ್ಧಿ ಮತ್ತು ದೇವರಿಂದ ಬಂದಿರುವ ನೈಸರ್ಗಿಕ ಕಾನೂನಿನ ಮೇಲೆ ಆಧಾರಿತವಾಗಿವೆ ಅಂತ ಹೇಳ್ದ. ಅಕಾರ್ಡಿಂಗ್ ಟು ಹಿಮ್ ಲಿಬರ್ಟಿ ಈಸ್ ನಾಟ್ ಅಬ್ಸೆನ್ಸ್ ಆಫ್ ಲಾ. ನೆನ್ಪಿಟ್ಕೊಳ್ಳಿ, ಲಿಬರ್ಟಿ, ಕಾನೂನಿಲ್ಲದೆ ಲಿಬರ್ಟಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ದ ಎಬಿಲಿಟಿ ಟು ಲಿವ್ ಅಂಡರ್ ಎ ಫೇರ್ ಆ್ಯಂಡ್ ಜಸ್ಟ್ ಲಾ. ಕಾನೂನು ಇರಬೇಕು. ಹೆಂಗಿರಬೇಕು? ನ್ಯಾಯಯುತವಾದ ಕಾನೂನು ಇರಬೇಕು, ನಿಷ್ಪಕ್ಷಪಾತವಾದಂಥ ಕಾನೂನು ಇರಬೇಕು. ಅವನ ಪ್ರಕಾರ ಸ್ವಾತಂತ್ರ್ಯ ಎಂದರೆ ಕಾನೂನು ಇಲ್ಲದಿರುವುದು ಅಲ್ಲ, ಬದಲಿಗೆ ನ್ಯಾಯಯುತ ಕಾನೂನುಗಳ ಅಡಿಯಲ್ಲಿ ಬದುಕುವ ಸಾಮರ್ಥ್ಯ. ಎ ಜಸ್ಟ್ ಗೌರ್ಮೆಂಟ್ ಮಸ್ಟ್ ಪ್ರೊಟೆಕ್ಟ್ ದೀಸ್ ರೈಟ್ಸ್. ಯಾವುದೇ ನ್ಯಾಯಯುತವಾದಂಥ ಸರ್ಕಾರ ಏನು ಮಾಡಬೇಕು? ಈ ಹಕ್ಕುಗಳನ್ನು ರಕ್ಷಿಸಬೇಕು. ಇಫ್ ಇಟ್ ಫೇಲ್ಸ್, ಪೀಪಲ್ ಹ್ಯಾವ್ ದ ರೈಟ್ ಟು ಚೇಂಜ್ ಆರ್ ಓವರ್ ಥ್ರೋ ದ ಗೌರ್ಮೆಂಟ್. ಆವಾಗ ಈ ರೀತಿ ಆಗಲಿಲ್ಲ ಅಂದರೆ ಜನರು ಏನು ಮಾಡ್ಬೋದು? ಆ ಸರ್ಕಾರವನ್ನು ಕಿತ್ತೆಸಿಬೋದು. ಅದಕ್ಕೆ ನಾವು ನಮ್ಮ ಸಂವಿಧಾನದಲ್ಲಿ ಇವೇನು ವ್ಯವಸ್ಥೆ ಬರ್ಕೊಂಡಿದ್ದೀವಿ ಅಂದರೆ, ಒಮ್ಮೆ ಸರ್ಕಾರ ಮಾಡಿಬಿಟ್ರೆ ಪರ್ಮನೆಂಟ್ ಸರ್ಕಾರ ಅಲ್ಲ. ಆ ಸರ್ಕಾರ ಏನಾಗುತ್ತೆ? 5 ವರ್ಷದವರೆಗೆ ಇರುತ್ತೆ. ಅವರು ನಮ್ಮ ಮೂಲಭೂತ ಹಕ್ಕುಗಳನ್ನು, ನಮ್ಮ ನೈಸರ್ಗಿಕ ಹಕ್ಕುಗಳನ್ನು ರಕ್ಷಿಸದೇ ಇರುವಂತಹ ಸಂದರ್ಭದಲ್ಲಿ ಸರ್ಕಾರವನ್ನು ತೆಗೆದು ಹೊಸ ಸರ್ಕಾರವನ್ನು ಮಾಡುವಂತಹ ಅಧಿಕಾರವನ್ನು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ. ಜಾನ್ ಲೋಕ್ನ ಐಡಿಯಾಲಜಿ ನಮ್ಮ ಸಂವಿಧಾನದಲ್ಲಿ ಇದೆ ಅನ್ನೋದನ್ನು ನಾವು ಹೇಳ್ಬೋದು. ಮತ್ತು ಈ ಒಂದು ಮಾಡರ್ನ್ ಥಿಯರಿಯ ಕೊನೆಯ ಫಿಲಾಸಫರ್ ಅಂತಂದರೆ ಅವನು ಫ್ರೆಂಚ್ ಫಿಲಾಸಫರ್ ರಸೋ ಅಂತ, ಆರ್ ಜೀನ್ ಜಾಕ್ಸ್ ರೊಸೋ. ಮಾಂಟೆಸ್ಕ್ಯೂ ಕೂಡ ಫ್ರೆಂಚ್ನವನೇ, ನಾನು ಅವನು ಬಿಟ್ಟಿದ್ದೀನಿ. ಐ ಹ್ಯಾವ್ ನಾಟ್ ಟೇಕನ್ ಹಿಮ್ ಹಿಯರ್. ಸೊ ರೊಸೋ ಈಸ್ ಎ ಫ್ರೆಂಚ್ ಫಿಲಾಸಫರ್ ಬಿಲೀವ್ ದ್ಯಾಟ್ ಹ್ಯೂಮನ್ಸ್ ಇನ್ ದೇರ್ ನೇಚರ್ ಆಫ್ ಸ್ಟೇಟ್ ವೇರ್, ನೋಡಿ ಇಲ್ಲಿಯೂ ನೇಚರ್ ಆಫ್ ಸ್ಟೇಟ್ ಬರ್ತದೆ, ನೇಚರ್ ಆಫ್ ಸ್ಟೇಟ್ ವೇರ್ ಇನ್ನೋಸೆಂಟ್, ಪೀಸ್ಫುಲ್ ಆ್ಯಂಡ್ ಫ್ರೀ. According to him, natural law is the set of principles that guided humans before the formation of society. ನೇಚರ್ ಆಫ್ ಸ್ಟೇಟಲ್ಲಿ ಕೆಲವ್ರು ಏನಂದ್ರು, ಹೊಡೆದಾಟ ಆಗ್ತವೆ ಅಂತಂದ್ರು. ಇವನು ಹಂಗೆ ಹೇಳಿಲ್ಲ. ಅಲ್ಲಿಯೂ ಸಾಮಾನ್ಯವಾಗಿ ಶಾಂತಯುತವಾಗಿ ಇದ್ದರು. ಆದರೆ ಸೊಸೈಟಿಯಿಂದ ನಾವು ಅದನ್ನು ಇನ್ನೂ ಹೆಚ್ಚು ಅಭಿವೃದ್ಧಿಪಡಿಸಿದ್ದೀವಿ ಅಂತ. ನೈಸರ್ಗಿಕ ಸ್ಥಿತಿಯಲ್ಲಿ ಮಾನವನು ನಿರ್ದೋಷಿ, ಶಾಂತಮಯ ಮತ್ತು ಸ್ವತಂತ್ರನಾಗಿದ್ದನು. ನಿರ್ದೋಷಿ ಅಂತಕ್ಕಂಥ ಶಬ್ದ ಸರಿಯಲ್ಲ ಇಲ್ಲಿ. ಇನ್ನೋಸೆಂಟ್ ಅಂದರೆ ಮುಗ್ಧ, ಶಾಂತಮಯ ಮತ್ತು ಸ್ವತಂತ್ರವಾಗಿದ್ದರು ಎಂದು ನಂಬಿದ್ದನು. ಅವನ ಪ್ರಕಾರ ನೈಸರ್ಗಿಕ ಕಾನೂನು ಅಂದರೆ ಸಮಾಜ ನಿರ್ಮಾಣದ ಮೊದಲು ಮಾನವನು ಮಾರ್ಗದರ್ಶನ ಮಾಡುತ್ತಿದ್ದ ತತ್ವಗಳು. ನೋಡಿ, ವಾಟ್ ಹಿ ಸೇಡ್ ಈಸ್ ನ್ಯಾಚುರಲ್ ಲಾ ಮೀನ್ಸ್ those natural laws were available before the birth of society.
ಸಮಾಜ ಹುಟ್ಟೋಕ್ಕಿಂತ ಮೊದಲು ನ್ಯಾಚುರಲ್ ಲಾ ಅಂತ ಏನು ಹೇಳ್ತೀರಿ, ದಟ್ ವಾಸ್ ಓಕೆ. ಬಟ್ ಸಮಾಜ ಹುಟ್ಟಿದ ಮೇಲೆ ಸಾಮಾಜಿಕ ಕಾನೂನುಗಳು, ದಟ್ ಈಸ್ ವಾಟ್ ಹಿ ಟ್ರೈ ಟು ಪ್ರೊಪೌಂಡ್ ಇನ್ ದ social contract theory. Liberty in Rousseau's thought. Rousseau distinguished between two kinds of liberty. Nodi. See, John Locke has carved out a word liberty. Liberty andre enu ant heli avanu helda. Liberty antandre life, liberty and property. Liberty andre avun prakar liberty andre enu life, liberty and property totally called liberty. But even liberty ಅನ್ನೋದಕ್ಕೆ ಏನು ಹೇಳ್ತಾನೆ ನೋಡಿ. Natural liberty and civil liberty. He classified things into two ways. Natural liberty, freedom to do anything one wants in the state of nature. ನೋಡಿ, ಸ್ಟೇಟ್ ಆಫ್ ನೇಚರ್ನಲ್ಲಿ ನೀವೇನು ಮಾಡ್ತಿದ್ರಲ್ವಾ, ಆ ಫ್ರೀ ಆಗಿ ಖುಷಿಯಿಂದ ಮಾಡ್ತಿದ್ರಲ್ವಾ, ಅವೆಲ್ಲವೂ ನ್ಯಾಚುರಲ್ ಲಿಬರ್ಟಿ. ದೆನ್ ಹಿ ಕಾರ್ವ್ಡ್ ಔಟ್ ಎ ವರ್ಡ್ ಸಿವಿಲ್ ಲಿಬರ್ಟಿ. ವಾಟ್ ಈಸ್ ಸಿವಿಲ್ ಲಿಬರ್ಟಿ? ದೇ ಆರ್ ಅಕಾರ್ಡಿಂಗ್ ಟು ಲಾ. ಸಮ್ ಲಾಸ್ ಯು ಆರ್ ಮೇಕಿಂಗ್, ಅಕಾರ್ಡಿಂಗ್ ಟು ಲಾ ಯು ಆರ್ ಎಂಜಾಯಿಂಗ್. According to law, you are enjoying. See, national highways are done, and in that you have to go. You are enjoying driving. That is civil law. Freedom under laws chosen by general will of people. He has carved out another word called general will. Individual will, general will. That is the concept of this man. This is second concept. He has divided the natural law into two classes. Rousseau's concept of summary, let us see. Rousseau believed that in the natural state, humans were free, peaceful and lived in harmony. ಅವರು ಆವಾಗಲೂ ಚೆನ್ನಾಗೇ ಇದ್ರು ಅಂತ ಇವನ ಅಭಿಪ್ರಾಯ. ಮತ್ತೆ ಇಂತಹ ಸಂದರ್ಭದಲ್ಲಿ ಪಾಲಿಸ್ತಿದ್ದಂತಹ ಲಾಗೆ ಅವನೇನು ಹೇಳ್ದ, ನ್ಯಾಚುರಲ್ ಲಾ ಅಂತ ಹೇಳ್ದ. ಇನ್ ನ್ಯಾಚುರಲ್ ಲಾ ಫಾರ್ Rousseau meant principles of equality and compassion that existed ಈವನ್ ಬಿಫೋರ್ ಆರ್ಗನೈಸ್ಡ್ ಸೊಸೈಟಿ. ಸಮಾಜ ಅಂತಕ್ಕಂಥ ಬರೋದಕ್ಕಿಂತ ಮೊದಲು ಈ ನ್ಯಾಚುರಲ್ ಲಾ ಅಂತಕ್ಕಂಥ ಕಾನ್ಸೆಪ್ಟ್ ಇತ್ತು ಅಂತ ಹೇಳ್ತಾನೆ ಅವನು. ರೋಸೋಗೆ ನೈಸರ್ಗಿಕ ಕಾನೂನು ಎಂದರೆ ಸಂಘಟಿತ ಸಮಾಜದ ಮೊದಲು ಇದ್ದಿದ್ದ, ಸಮಾಜಕ್ಕಿಂತ ಮೊದಲು ಇದ್ದಂಥ ಸಮಾನತೆ ಮತ್ತು ಕರುಣತೆಯ ತತ್ವಗಳು. ಒಮ್ಮೆ ಸಮಾಜ ಬಂದ ಮೇಲೆ ಚೇಂಜ್ ಆಗುತ್ತೆ ಅಂತ ಅವನು. ಬಟ್ ವಿತ್ ದ ಗ್ರೋತ್ ಆಫ್ ಪ್ರೈವೇಟ್ ಪ್ರಾಪರ್ಟಿ ಎಸ್ ನೋಡಿ. ಆದ್ರೆ ಆಮೇಲೆ ಏನಾಯ್ತು, ಸ್ಟೇಟ್ ಆಫ್ ನೇಚರ್ನಲ್ಲಿ ಈ ಸ್ಥಿತಿಯಲ್ಲಿ ಸಮಾಜ ಬರೋಕ್ಕಿಂತ ಮೊದಲು ಇದ್ದ ಸ್ಥಿತಿಗೆ ನಾವೇನಂತೀವಿ, ಸ್ಟೇಟ್ ಆಫ್ ನೇಚರ್. ಈ ಸ್ಟೇಟ್ ಆಫ್ ನೇಚರ್ನ ಸಂದರ್ಭದಲ್ಲಿ ನನ್ನ ಪ್ರಾಪರ್ಟಿ, ನಿನ್ನ ಪ್ರಾಪರ್ಟಿ, ನನ್ನ 30-40 ಸೈಟು, ನಿನ್ನ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಯಾವ ಇರಲಿಲ್ಲ. ಆದ್ರೆ ಅವು ಸ್ಟಾರ್ಟ್ ಆದಮೇಲೆ ಅದನ್ನು ಹೇಳ್ತಾನೆ ಅವನು. ವಿತ್ ದ ಗ್ರೋತ್ ಆಫ್ ಪ್ರೈವೇಟ್ ಪ್ರಾಪರ್ಟಿ, ಇನ್ಇಕ್ವಾಲಿಟಿ, ಕಾನ್ಫ್ಲಿಕ್ಟ್ ಇನ್ಕ್ರೀಸ್ಡ್. ನೋಡಿ, ಒಂದು ಈ ಬೆಳವಣಿಗೆ ಆದಾಗ ಏನಾಯಿತು, ಈ ಪ್ರಾಪರ್ಟಿ ಬಗ್ಗೆ ಜಗಳ ಸ್ಟಾರ್ಟ್ ಆಯಿತು, ಆವಾಗ ಅಸಮಾನತೆ ಸ್ಟಾರ್ಟ್ ಆಯಿತು, ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಯಿತು. ಹೆನ್ಸ್ Rousseau proposed a social contract. Where people agree to live under the laws created by general will. ಎಲ್ಲರಿಗೂ ಒಪ್ಪಿಗೆ ಆಗುವಂತಹ ವಿಲ್ಗೆ ನಾವೇನಂತೀವಿ, ಜನರಲ್ ವಿಲ್ ಅಂತೀವಿ. ಆ ಜನರಲ್ ವಿಲ್ನ ಅಲ್ಟಿಮೇಟ್ಲಿ ಏನು ಮಾಡ್ತೀವಿ ನಾವು, thus gaining civil liberty. They are civil liberty. ಈ ಒಂದು ಕಾನ್ಸೆಪ್ಟನ್ನು Rousseau ಏನು ಮಾಡ್ತಾನೆ, ತನ್ನ ಒಂದು ವ್ಯವಸ್ಥೆಯಲ್ಲಿ ಹೇಳ್ತಾನೆ. ನಾನು ಇಲ್ಲಿ ನಿಮ್ಗೆ ಒಂದು ಹೈಪೋಥೆಸಿಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಒಂದು ಸಮಾಜ, ಒಂದು ಊರು, ಇನ್ನೂ ನಮ್ಮ ಸಮಾಜ ಪ್ರಾರಂಭ ಆಗಿಲ್ಲ ಅಂತ ಇಟ್ಕೊಳ್ಳಿ. ನಾವು ಒಂದು ಸಮಾಜವನ್ನು ಇವತ್ತು ಮಾಡಬೇಕು. ನಾವು ಸ್ಟೇಟ್ ಆಫ್ ನೇಚರಲ್ಲಿ ಇದ್ವಿ. ಈ ಸ್ಟೇಟ್ ಆಫ್ ನೇಚರ್ನಿಂದ ಸಮಾಜಕ್ಕೆ ಬರ್ತಾ ಇದ್ದೀವಿ, ಸಮಾಜವನ್ನು ಕಟ್ತಾ ಇದ್ದೀವಿ. ಆವಾಗ ಒಂದೊಂದೇ ವಿಚಾರಗಳನ್ನು ನಾವು ಚರ್ಚೆಗಿಡ್ತೀವಿ. ಒಂದು ವಿಚಾರನ ಚರ್ಚೆಗಿಟ್ಟಿದ್ವಿ ಅಂದ್ಕೊಳ್ಳೋಣ. ಒಬ್ಬ ಗಂಡಸು ಎಷ್ಟು ಜನ ಹೆಣ್ಮಕ್ಳನ್ನ ಮದುವೆ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಚರ್ಚೆಗಿಟ್ಕೊಂಡ್ವಿ. 100 ಜನ ಇದ್ದೀವಿ. 100 ಜನರಲ್ಲಿ 60 ಜನ ಏನು ಹೇಳಿದರು, ಒಬ್ಬರು ಒಂದೇ ಹೆಂಗಸನ್ನು ಮದುವೆ ಆಗಬೇಕು ಅಂತ ಹೇಳಿದರು. ಇನ್ನು 40 ಜನ ಹೇಳಿದರು. 40ರಲ್ಲಿ ಒಂದಿಷ್ಟು ಜನ ಹೇಳಿದ್ರೆ 4 ಜನ ಆಗ್ಬೋದು, 5 ಜನ ಆಗ್ಬೋದು, ಅದಕ್ಕೇನು ನಾವು ಎಷ್ಟರ ಆಗ್ಬೋದು ಅಂತ ಹೇಳಿದರು. ಆದರೆ ಒಮ್ಮತದ ಮಾತೇನು, ಒಬ್ಬ ಗಂಡಸು ಒಂದೇ ಹೆಂಗಸನ್ನು ಮದುವೆ ಆಗ್ಬೇಕಂತಕ್ಕಂಥ. ಇದು ಕಾಮನ್ ವಿಲ್. ದಿಸ್ ಈಸ್ ವಾಟ್ ಈಸ್ ನೋನ್ ಆಸ್ ಕಾಮನ್ ವಿಲ್ ಆರ್ ಸಿವಿಲ್ ಲಿಬರ್ಟಿ. ಅದು ಇಟ್ ಬಿಕಮ್ಸ್ ಎ ಲಾ ಆಫ್ ದ ಸೊಸೈಟಿ. ಆ ರೀತಿಯಾದಂಥ ವ್ಯವಸ್ಥೆಯನ್ನು ಪ್ರತಿಪಾದಿಸಿದಂಥವರು Rousseau ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಸೊ ಆಲ್ ದೀಸ್ 4 philosophers whom I have referred talked about secular natural law. ಅವರ ಅಪ್ರೋಚ್ ಬೇರೆ ಬೇರೆ ಆಗಿದ್ರು, ಇವರೆಲ್ಲರನ್ನೂ ನೀವೇನು ಮಾಡ್ಬೋದು ಅಂತಂದರೆ, ಸಾಮಾಜಿಕ ಒಪ್ಪಂದದ ತತ್ವ, ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿಯ ಬಗ್ಗೆ ಇವ್ರುಗಳೆಲ್ಲರನ್ನೂ ನೀವು ಬರೀಬಹುದು. ಆ್ಯಂಡ್ ಇದರಲ್ಲಿ ಅತಿ ಇಂಪಾರ್ಟೆಂಟ್ ಅಂತಂದರೆ ಜಾನ್ ಲೋಕ್ ಬಗ್ಗೆ ಬರಿಬೋದು ಮತ್ತು ಥಾಮಸ್ ಹಾಬ್ಸ್ ಬಗ್ಗೆ ಬರಿಬೋದು. ಅವರಿಬ್ಬರ ಥಿಯರಿಗಳನ್ನು ನಾವು ಎಷ್ಟೋ ಸಂದರ್ಭದಲ್ಲಿ ಅವನ್ನ ಅಳವಡಿಸ್ತಾ ಇದ್ದೀವಿ ಅನ್ನೋದನ್ನು ನಾವು ನೋಡಬೇಕು. ಆ್ಯಂಡ್ ಫೈನಲಿ
ಫೈನಲಿ ಕಮ್ಸ್ ದಿ ಕಂಟೆಂಪ್ರರಿ ನೇಚರ್ ಆಫ್ ಲಾ. ಅಂದರೆ ಇವತ್ತಿನ ಸ್ಥಿತಿ. ನಾನಿಲ್ಲಿ ಇಬ್ಬರು ವ್ಯಕ್ತಿಗಳನ್ನು ತಗೊಂಡಿದ್ದೀನಿ. ಒಂದು ಲಾನ್ ಫುಲ್ಲರ್, ಇವನು ಈಗ ಇತ್ತೀಚೆಗೆವರೆಗೆ ಇದ್ದಂಥವನು, ಈಗ ಜೀವಿತವಾಗಿರುವಂಥವನು ಒಬ್ಬ ವ್ಯಕ್ತಿ, ಜಾನ್ ಫಿನಿಶ್ ಅಂತಕ್ಕಂಥವನು ಮತ್ತು ಲಾನ್ ಫುಲ್ಲರ್ ಅಂತಕ್ಕಂಥ ಇಬ್ಬರ ವಿಚಾರವನ್ನು ನಾನಿಲ್ಲಿ ಕೈಗೆತ್ಕೊಂಡಿದ್ದೀನಿ. ಇದು ಎಕ್ಸಾಮ್ ದೃಷ್ಟಿಯಿಂದ ನಿಮಗೆ ಇದನ್ನು ಬರೀಲೇಬೇಕಂತಕ್ಕಂಥದ್ದೇನಿಲ್ಲ. ನಾನು ಇಲ್ಲಿವರೆಗೆ ಹೇಳಿದ ವಿಷಯಗಳನ್ನ ಬರೆದ್ರೆ ಸಾಕು. ನಿಮ್ಮ ಜ್ಞಾನಕ್ಕೋಸ್ಕರ ನಾನು ಇವೆರಡು ಕಾನ್ಸೆಪ್ಟ್ಗಳನ್ನ ಇಲ್ಲಿ ಕೈಗೆತ್ಕೊಳ್ತಾ ಇದ್ದೀನಿ, ಓನ್ಲಿ ಫಾರ್ ನಾಲೆಜ್. ಇವ್ರುಗಳನ್ನ ಸ್ವಲ್ಪ ವಿಸ್ತೃತವಾಗಿ ನಾವು ನೋಡೋದಾದರೆ ನೋಡಿ, 1978ವರೆಗೆ ಇದ್ದಂತಹ ಈ ಅಮೇರಿಕನ್ ಫಿಲಾಸಫರ್, ಇವನು ಅಮೇರಿಕನ್ ಫಿಲಾಸಫರ್, ಆ್ಯಂಡ್ ಹೀಸ್ ನೇಮ್ ಈಸ್ ಲಾನ್ ಫುಲ್ಲರ್. He talked about inner morality. Fuller believed that law must meet moral standards and its form and procedure, not just content. Americans give more importance to procedure law also. What he said? He has talked about 8 principles. ನೆನ್ಪಿಟ್ಕೊಳ್ಳಿ, ನಮ್ಮ ಫಂಡಮೆಂಟಲ್ ರೈಟ್ ಅಲ್ಲಿ ರೈಟ್ ಟು ಲೈಫ್, ಲಿಬರ್ಟಿ, ಓಕೆ, ಆ್ಯಂಡ್ ರೈಟ್ ಆಫ್ ಫ್ರೀಡಮ್ ಇದೆ. ಅವ್ರ ಶಬ್ದ ಏನು ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ ಏನು ಯೂಸ್ ಮಾಡಿದ್ದಾರೆ ಅಂದರೆ ಲೈಫ್, ಲಿಬರ್ಟಿ ಆ್ಯಂಡ್ ಹ್ಯಾಪಿನೆಸ್ ಅಂತಕ್ಕಂಥ ಶಬ್ದ ಯೂಸ್ ಮಾಡಿದ್ದಾರೆ. ದ ವರ್ಡ್ ಯೂಸ್ಡ್ ಈಸ್ ಹ್ಯಾಪಿನೆಸ್. ದೇ ಗಿವ್ ಇಂಪಾರ್ಟೆನ್ಸ್ ಟು ಹ್ಯಾಪಿನೆಸ್. ನಮ್ಮ ಸೋಷಿಯಲ್ ರಿಸ್ಟ್ರಿಕ್ಷನ್ ಇದಾವಲ್ಲ, ಈ ರಿಸ್ಟ್ರಿಕ್ಷನ್ ಅವ್ರಿಗಿಲ್ಲ. ಅದಕ್ಕೆ ಒಂದು ಡೈಲಾಗನ್ನು ಹೇಳ್ತಾರೆ. ಏನು ಡೈಲಾಗ್ ಅಂತಂದರೆ, ಡೋಂಟ್ ಮಿಸ್ಟೇಕ್ ಮೀ, ಅಮೇರಿಕನ್ ಫ್ಯಾಮಿಲಿನಲ್ಲಿ ಮಾತಾಡ್ತಾ ಒಂದು ಮಾತು ಏನು, ಮೈ ಚಿಲ್ಡ್ರನ್, ಯುವರ್ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ವಿತ್ ಅವರ್ ಚಿಲ್ಡ್ರನ್ ಅಂತ ಹೇಳ್ತಾರೆ. ಅಂದರೆ ದ ಸೊಸೈಟಲ್ ಕಾನ್ಸೆಪ್ಟ್ ಈಸ್ ಲೈಕ್ ದ್ಯಾಟ್ ಇನ್ ಯುರೋಪ್ ಆ್ಯಂಡ್ ಅಮೇರಿಕಾ. ಓಕೆ, ಲೆಟ್ ಅಸ್ ಸಿ ವಾಟ್ ಹೀಸ್ ಥಿಂಕ್ಸ್ ಅಬೌಟ್ 8 ಪ್ರಿನ್ಸಿಪಲ್ಸ್ ಆಫ್ ಲೀಗಾಲಿಟಿ. ನೋಡಿ, ನ್ಯಾಚುರಲ್ ಲಾನಲ್ಲಿ ಇರಬೇಕಾದಂತಹ 8 ಪ್ರಿನ್ಸಿಪಲ್ಗಳನ್ನು ಹೇಳ್ತಾನೆ ಅವನು. ಏನು ಲಾ ಮಾಡ್ತಿರಲ್ಲ, ವಾಟ್ ಎವರ್ ಲಾ ಯು ಡೂ, ಹೌ ದ ಲಾ ಶುಡ್ ಬಿ ಅನ್ನೋದನ್ನು ಇಲ್ಲಿ ಫುಲ್ಲರ್ ಹೇಳ್ತಾನೆ. ಹೌ ದ ಲಾ ಶುಡ್ ಬಿ ಅನ್ನೋದನ್ನು ಇಲ್ಲಿ ಏನು ಮಾಡ್ತಾನೆ, ಲಾನ್ ಫುಲ್ಲರ್ ಈಸ್ ಟಾಕಿಂಗ್ ಅಬೌಟ್ what are the law, how it should be. In fact, all these things we are going to learn in the second unit. See, law must be applied to all people. ಯಾವುದೇ ಕಾನೂನು ಮಾಡಿ ಅದು ಎಲ್ಲರಿಗೂ ಇರಬೇಕು, ಜನರಾಲಿಟಿ ಅಂತ ಹೇಳ್ತಾರೆ. ಕಾನೂನು ಎಲ್ಲರಿಗೂ ಅನ್ವಯಿಸಬೇಕು. ಎರಡನೇದು ಫಾರ್ಮುಲೇಷನ್. ಯಾವುದೇ ಕಾನೂನನ್ನು ನೀವು ಮಾಡಿದರೆ, ಕಾನೂನನ್ನು ಮಾಡಿದ ಮೇಲೆ ಜನರಿಗೆ ಅದರ ಅರಿವು ಆಗಬೇಕು. ಅದಕ್ಕೆ ನೀವೇನು ಮಾಡಬೇಕು, ಇಟ್ ಮಸ್ಟ್ ಬಿ ಪಬ್ಲಿಷ್ಡ್. ಸಾರ್ವಜನಿಕವಾಗಿ ಅದನ್ನು ಪಬ್ಲಿಷ್ ಮಾಡಬೇಕು. ಯಾವುದೇ ಕಾನೂನನ್ನು ಹಿಂದಿನ ದಿನಾಂಕದಿಂದ ಅನ್ವಯ ಮಾಡೋಂಗಿಲ್ಲ. ನೋ ರಿಟ್ರೋ ಆಕ್ಟಿವಿಟಿ. ಲಾ ಶುಡ್ ನಾಟ್ ಅಪ್ಲೈ ಟು ಫಾಸ್ಟ್ ಆ್ಯಕ್ಷನ್ಸ್. ಹಿಂದೆ ಮಾಡಿದಂತಹ ಕೃತ್ಯಗಳಿಗೆ ಇವತ್ತು ನೀವು ಕಾನೂನು ಮಾಡಿ ಅಪ್ಲೈ ಮಾಡೋಂಗಿಲ್ಲ. ನಾನು 2 ದಿನದ ಹಿಂದೆ ಪಬ್ಲಿಕ್ಕಲ್ಲಿ ಸ್ಮೋಕ್ ಮಾಡಿರ್ತೀನಿ, ಅದಕ್ಕೆ ನೀವು ಇವತ್ತು ಕಾನೂನು ಮಾಡ್ತೀರಿ. ನಾನು ಇವತ್ತಿನಿಂದ ಸ್ಮೋಕ್ ಮಾಡಿದರೆ ನೀವು ನನ್ನನ್ನು ಪನಿಷ್ ಮಾಡಬೇಕು ಹೊರತು ಹಿಂದಿನಿಂದ ಅಲ್ಲ. ಓಕೆ, ಸೊ ದಿಸ್ ಈಸ್ ಥರ್ಡ್ ಪ್ರಿನ್ಸಿಪಲ್. ಫೋರ್ತ್ ಪ್ರಿನ್ಸಿಪಲ್, ಕ್ಲಾರಿಟಿ. ಯಾವುದೇ ಒಂದು ಕಾನೂನು ಮಾಡಿದರೆ ಅದರಲ್ಲಿ ದ್ವಂದ್ವ ಇರಬಾರ್ದು. ಇಟ್ ಶುಡ್ ಬಿ ವೆರಿ ಕ್ಲಿಯರ್. ಗೊತ್ತಾಗಬೇಕು ಜನರಿಗೆ, ಹೌದು ಇದನ್ನು ಮಾಡಬೇಕು ಮಾಡಬಾರ್ದು ಅಂತ ಹೇಳಿ. ದಟ್ ಲಾ ಮಸ್ಟ್ ಬಿ ಕನ್ಸಿಸ್ಟೆಂಟ್. ಅದು ಕನ್ಸಿಸ್ಟೆಂಟ್ ಆಗಿರಬೇಕು ಅಂತಂದರೆ ಸಾಮಾಜಿಕ ನೈಸರ್ಗಿಕ ನ್ಯಾಯಕ್ಕೆ ಹೊಂದ್ಕೊಂಡಿರಬೇಕು. ಆಮೇಲೆ ಅದನ್ನು ಪಾಲನೆ ಮಾಡ್ಲಿಕ್ಕೆ ಸಾಧ್ಯ ಇರಬೇಕು. ನ್ಯಾಯವನ್ನು ಪಾಲನೆ ಮಾಡ್ಲಿಕ್ಕೆ ಸಾಧ್ಯ ಇರಬೇಕು. ಫಾರ್ ಎಕ್ಸಾಂಪಲ್, ನಾನು ಸಿಗ್ನಲ್ ದಾಟಿ ಹೋಗುವಾಗ ರೆಡ್ ಇದರಲ್ಲಿ ನಾನು ಸಿಗ್ನಲ್ ದಾಟಿ ಹೋದರೆ ನೀವೊಂದು ಕಾನೂನು ಮಾಡಿರ್ತೀರಿ, ನೀನು ನೋಡು ಈಗ ಚಂದ್ರಲೋಕಕ್ಕೆ ಹೋಗಿ ವಾಪಸ್ ಬರಬೇಕು, ಚಂದ್ರಲೋಕಕ್ಕೆ ವಾಪಸ್ ಬರಲಿಲ್ಲ ನಾನು ನಿಮ್ಮನ್ನ ಸಾಯಿಸ್ಬಿಡ್ತೀನಿ ಅಂದರೆ ದಟ್ ಇಸ್ ನಾಟ್ ಪಾಸಿಬಲ್. ಆ ರೀತಿ ಸಾಧ್ಯತೆ ಇರುವಂಥವು ಇರಬೇಕು. ಕಾನೂನುಗಳನ್ನು ಪಾಲಿಸಬಹುದಾಗಿರಬೇಕು. ಕಾನೂನುಗಳು ಪಾಲಿಸಬಹುದಾಗಿರಬೇಕು. ದೆನ್ ಕಾನ್ಸ್ಟೆನ್ಸಿ. ಲಾ ಶುಡ್ ನಾಟ್ ಚೇಂಜ್ ಫ್ರೀಕ್ವೆಂಟ್ಲಿ. ಒಂದು ಕಾನೂನು ಮಾಡಿದ್ಮೇಲೆ ಹಗಲೆಲ್ಲ ಇವತ್ತೊಂದು ಕಾನೂನು ನಾಳೊಂದು ಕಾನೂನು ಮಾಡೋ ಹಾಗಿಲ್ಲ. ದೆನ್ ಕಾನೂನುಗಳನ್ನು ಜಾರಿಗೆ ತರಬೇಕು. ಆಫೀಷಿಯಲ್ಸ್ ಮಸ್ಟ್ ಫಾಲೋ ದ ಲಾ ದೇ ಪ್ರೊಕ್ಲೇಮ್. ಬರೇ ನೋಡಿ,
ಯಾರು ಕಾನೂನು ಮಾಡ್ತಾರ ಅವರೂ ಕೂಡ ಕಾನೂನನ್ನು ಪಾಲಿಸಬೇಕು. ಪ್ರೈಮ್ ಮಿನಿಸ್ಟರ್ ಕಾನೂನು ಮಾಡ್ತಾನೆ, ಬಟ್ ನನಗೆ ಅಪ್ಲಿಕೇಬಲ್ ಅಲ್ಲ ಅಂತ ಹೇಳುವಾಗಿಲ್ಲ. ಆಲ್ ಶುಡ್ ಫಾಲೋ ಇಟ್ ಅಂತಕ್ಕಂಥ ವ್ಯವಸ್ಥೆಯನ್ನು ಇವನು ಹೇಳ್ತಾನೆ. ದೆನ್ ಪುಲ್ಲರ್ ವರ್ಸಸ್ ಲೀಗಲ್ ಪಾಸಿಟಿವಿಸಮ್. ನಾ ಇದನ್ನು ಪಾಸಿಟಿವ್ ಲಾ ಮಾಡಿದ ಮೇಲೆ ನಿಮಗೆ ಮಾಡಿದ್ರೆ ಒಳ್ಳೆಯದು ಅಂದ್ಕೊಳ್ತೀನಿ. ಆದರೂ ಏನು ಹೇಳಿದ ಅನ್ನೋದನ್ನು ನೋಡ್ಬಿಡೋಣ. ಪುಲ್ಲರ್ ಅಪೋಸ್ಡ್ ಹಾರ್ಟ್ಸ್ ವ್ಯೂ ದ್ಯಾಟ್ ಲಾ ಆ್ಯಂಡ್ ಮಾರಾಲಿಟಿ ಆರ್ ಸಪ್ರೇಟ್. ನೋಡಿ, ಇಲ್ಲಿ ಹೆಚ್ಚೆಲೆ ಹಾರ್ಟ್ ಏನಂತ ಹೇಳಿದ್ರೆ ಹಿ ಡಿಸೋಸಿಯೇಟ್ಸ್ ಮೊರಾಲಿಟಿನ ಮತ್ತು ಲಾನ ಬೇರೆ ಬೇರೆ ಮಾಡೋ ಹಾಗಿಲ್ಲ ಅಂತ ಹೇಳಿ ಪುಲ್ಲರ್ ಹೇಳ್ತಾನೆ. ಹಿ ಸೇಡ್ ದಟ್ ಲಾ ವಿದೌಟ್ ಮಾರಾಲಿಟಿ ಈಸ್ ನಾಟ್ ಟ್ರೂಲಿ ಎ ಲಾ. ನೈತಿಕತೆ ಇಲ್ಲದಂತಹ ಕಾನೂನೇ ಅಲ್ಲ ಅಂತ ಹೇಳಿ ಪುಲ್ಲರ್ ಹೇಳ್ತಾನೆ. ಬಟ್ ನಾವು ಅದನ್ನು ಹಾರ್ಟ್ನ ವಿಷಯವನ್ನು ಚರ್ಚೆ ಮಾಡುವಾಗ, ಅಂದರೆ ಪಾಸಿಟಿವ್ ಲಾ ನೋಡುವಾಗ ನಾವು ಅದನ್ನು ಹೆಚ್ಚು ತರ್ಜುಮೆ ಮಾಡ್ಬೋದು. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾನೆ ನೋಡಿ. ಯಾವುದು ನೈತಿಕತೆ ಇಲ್ಲದಂತಹ ಕಾನೂನು ಅಂದರೆ ಹಿಟ್ಲರ್ ಕಾನೂನು. ನೈತಿಕತೆ ಇಲ್ಲದಂತಹ ಕಾನೂನು ಅಂದರೆ ಹಿಟ್ಲರ್ ಕಾನೂನು. ಪುಲ್ಲರ್ ಆರ್ಗ್ಯೂಡ್ ದ್ಯಾಟ್ ನಾಜಿ ಲಾಸ್ ವೇರ್ ಸೋ ಇಮ್ಮಾರಲ್ ದೇ ಶುಡ್ ನಾಟ್ ಬಿ ಟ್ರೀಟೆಡ್ ಆಸ್ ವ್ಯಾಲಿಡ್ ಲಾಸ್. ವಾಟ್ ವಾಸ್ ಹಿಸ್ ಲಾ? ಎನಿಬಡಿ ಹೂ ಈಸ್ ಅ ಜೀವ್, he should not live on our German area, ಜರ್ಮನ್ ನೇಷನ್, ಜರ್ಮನ್ ಲ್ಯಾಂಡ್. ಅದಕ್ಕೆ ಅವನು ಎಲ್ಲ ಜೀವ್ಸ್ನ ತೆಗೆದು ಒಂದು ಕೋಣೆಯೊಳಗೆ ಹಾಕಿ ಅಲ್ಲಿ ಪಾಯ್ಸನ್ ಗ್ಯಾಸ್ ಬಿಡ್ತಿದ್ನಂತೆ, ಸಾವಿರಾರು ಜನ ಒಂದು ಕಡೆ ಹಾಕಿ. ಹೂ? ಹಿಟ್ಲರ್. ಬಿಕಾಸ್ ಹಿ ವಾಂಟೆಡ್ ಟು ಕಂಪ್ಲೀಟ್ಲಿ ಸ್ಮ್ಯಾಶ್ ದಿ ಜೀವ್ಸ್ ಅಂತಕ್ಕಂಥದ್ದನ್ನು ನಾವು ನೋಡಿ. ದಟ್ ಈಸ್ ವಾಟ್ ಈಸ್ ನೋನ್ ಆಸ್ ನಜಿ ಲಾ. ಅಂಥ ಲಾ ಇರಬಾರ್ದು, ನೈತಿಕತೆ ಇಲ್ಲದಂತಹ ಅನೈತಿಕ ಕಾನೂನುಗಳು ಇರಬಾರ್ದು ಅಂತಕ್ಕಂಥದ್ದನ್ನು ಇಲ್ಲಿ ಪುಲ್ಲರ್ ಹೇಳ್ತಾನೆ. ಸೊ law is not just rules, it must also reflect justice and fairness. ಅಲ್ಟಿಮೇಟ್ಲಿ ಪುಲ್ಲರ್ನ ಒಂದು ವ್ಯವಸ್ಥೆ ಏನು ಅಂತಂದರೆ, ಕಾನೂನು ಮಾಡಿ ನ್ಯಾಚುರಲ್ ಲಾ ಇರೋದನ್ನು ನೀವು ಫಾಲೋ ಮಾಡಿ ಅಂತ ಹೇಳೋದಲ್ಲ, ನೀವು ಮಾಡಿದಂತಹ ಕಾನೂನು ನ್ಯಾಚುರಲ್ ಆಗಿ ಸಮನ್ವಯವಾಗಿರಬೇಕು, ಅದ್ರ ಪ್ರಕಾರ ಇರಬೇಕು ಅನ್ನೋದೇ ಜಾನ್ ಫುಲ್ಲರ್ನ ಐಡಿಯಾಲಜಿ. ಆ್ಯಂಡ್ ನೆಕ್ಸ್ಟ್, ಹಿ ಈಸ್ ಸ್ಟಿಲ್ ಅಲೈವ್. ಹಿ ಈಸ್ ಎನ್ ಆಸ್ಟ್ರೇಲಿಯನ್ ಫಿಲಾಸಫರ್ ಹೂ ಈಸ್ ಜಾನ್ ಫಿನಿಶ್. ವಾಟ್ ಹಿ ಸೇಸ್, ಲೆಟ್ ಅಸ್ ಸಿ what he says. John Finnish antakantavanu. Okay, he has very recently has born in 1940, still alive. Introduction. John Finnish is a contemporary legal philosopher. ಅಂದ್ರೆ ಇವತ್ತಿನ ಲೀಗಲ್ ಫಿಲಾಸಫರ್. ಇವತ್ತಿನ ಇನ್ನೊಬ್ಬ ಲೀಗಲ್ ಫಿಲಾಸಫರ್ ಇದ್ದಾರೆ, ಅವ್ರ ಹೆಸರು ನಾನು ಇಲ್ಲಿ ಬರಿತೀನಿ. ಮೈಕೆಲ್ ಸ್ಯಾಂಡಲ್. ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಇವರು, ಮೈಕೆಲ್ ಸ್ಯಾಂಡಲ್ನ ಒಂದು ವಿಡಿಯೋ ಇದೆ, ನೀವು ದಯವಿಟ್ಟು ಇದನ್ನು ನೋಡಬೇಕು. ಇಂಟ್ರೆಸ್ಟಿಂಗ್ಲಿ ಯು ಸಿ. ಇದ್ರ ವಿಡಿಯೋ ಏನು ಹೇಳ್ತೆ ಅಂದರೆ, ವಾಟ್ ಮನಿ ಕಾಂಟ್ ಬೈ. ಮನಿ ಕಾಂಟ್ ಬೈ. ನಾವು ಹಣದಿಂದ ಏನು ವಸ್ತುವನ್ನು ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋದನ್ನು ಇವನು ಬರೆದಿದ್ದಾನೆ. ನಾನೇನು ಬೋರ್ಡಲ್ಲಿ ಬರೆದಿದ್ದೀನೋ ಇದನ್ನು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಡಿಸ್ಕಷನ್ ಫಾರ್ ಮೋರ್ ದೆನ್ 1 hour ಬೈ ಮೈಕೆಲ್ ಸ್ಯಾಂಡಲ್, ಎ ಫಿಲಾಸಫರ್ ಫ್ರಮ್ ಹಾರ್ವರ್ಡ್ ಯೂನಿವರ್ಸಿಟಿ. ಹೀ ಟಾಕ್ಸ್ ಅಬೌಟ್ ದಿಸ್. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಅಮೇರಿಕದಲ್ಲಿ ಯಾರನ್ನೋ ಜೈಲಿಗೆ ಹಾಕಿದ್ರು ಅಂತ ಇಟ್ಕೊಳ್ಳಿ. ಹಾಕಿದಂಥ ವ್ಯಕ್ತಿ ಭಾಳ ಶ್ರೀಮಂತ ಆಗಿದ್ದ ಅಂತಂದರೆ ಅವನು ದುಡ್ಡು ಕೊಟ್ಟು ಅವನು 5 star ರೂಮ್ ಮಾಡ್ಕೋಬೋದು ಜೈಲಲ್ಲಿ. 5 star ರೂಮ್ ಕೊಡ್ತಾರೆ ಅವನಿಗೆ, ಅಲ್ಲಿ ಆರಾಮಾಗಿರ್ಬೋದು. ಸಿ, ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ವಾಟ್ ಮನಿ ಕಾಂಟ್ ಬೈ. ಓಕೆ, ಐ ವಿಲ್ ಕಮ್ ಬ್ಯಾಕ್ ಟು ಮೈ ಸಬ್ಜೆಕ್ಟ್. ಜಾನ್ ಫಿನಿಶ್ ಈಸ್ ಎ ಕಂಟೆಂಪ್ರರಿ ಫಿಲಾಸಫರ್ ಆ್ಯಂಡ್ ಸ್ಟ್ರಾಂಗ್ ಪ್ರೊಪೊನೆಂಟ್ ಆಫ್ ನ್ಯಾಚುರಲ್ ಲಾ ಟ್ರೆಡಿಷನ್. ನೈಸರ್ಗಿಕ ಕಾನೂನನ್ನು ಹೆಚ್ಚು ಬೆಂಬಲ ಮಾಡ್ತಾನೆ. ಹೀಸ್ ಫೇಮಸ್ ವರ್ಕ್ ಈಸ್ ಬುಕ್ ಆಫ್ ನ್ಯಾಚುರಲ್ ಲಾ ಆ್ಯಂಡ್ ನ್ಯಾಚುರಲ್ ರೈಟ್ಸ್. ನೋಡಿ, ಅವನ ಪುಸ್ತಕವನ್ನು ಬರ್ದಾನೆ ಇದ್ರ ಮೇಲೆ. ಏನು ಅತಿ ಪ್ರಸಿದ್ಧವಾದಂಥ 1918 ಬರೆದಂಥ ಪುಸ್ತಕ. ಆ್ಯಂಡ್ ಸೆಂಟ್ರಲ್ ಐಡಿಯಾ ಆಫ್ ಬೇಸಿಕ್ ಗೂಡ್ಸ್ ಆ್ಯಂಡ್ ಪ್ರಾಕ್ಟಿಕಲ್ ರೀಸನ್. ಅಂದರೆ ಒಳ್ಳೆಯತನ. ಗೂಡ್ಸ್ ಅಂದರೆ ಇಲ್ಲಿ ಒಳ್ಳೆಯತನ. ಫಿನಿಶ್ ಆರ್ಗ್ಯೂಡ್ ದ್ಯಾಟ್ ನ್ಯಾಚುರಲ್ ಲಾ ಈಸ್ ಬೇಸ್ಡ್ ಆನ್ ಬೇಸಿಕ್ ಹ್ಯೂಮನ್ ಗೂಡ್ಸ್. ಇಲ್ಲಿ ಗೂಡ್ಸ್ ಅಂದರೆ ಒಳ್ಳೆಯತನ ಅಂತ ತಗೋಬೇಕು ನೀವು. ಗೂಡ್ಸ್ ಅಂದರೆ ಒಳ್ಳೆಯತನ. ಫಿನಿಶ್ ಅವನ ಪ್ರಕಾರ ನೈಸರ್ಗಿಕ ಕಾನೂನಿನ ಕೆಲವೊಂದು ಮೂಲ ಮಾನವ ಮೌಲ್ಯಗಳು ಮತ್ತು ಅವುಗಳನ್ನು ಸಾಧಿಸಲು ಉಪಯೋಗವಾಗುವ ಪ್ರಾಯೋಗಿಕ ವಿವೇಕದ ಮೇಲೆ ಅವಲಂಬನವಾಗಿದೆ. ಅಂದರೆ ಏನು, ವಾಟ್ ಧರ್ಮ ಸೇಡ್, ಧರ್ಮ ಆಲ್ಸೋ ಸೇಡ್ ದ ಸೇಮ್ ಥಿಂಗ್. ವಾಟ್ ಧರ್ಮ ಸೇಸ್, ವಾಟ್ ಈಸ್ ಗುಡ್, ವಾಟ್ ಈಸ್ ಬ್ಯಾಡ್. ಫಿನಿಶ್ ಆಲ್ಸೋ ಸೇಸ್ ದ ಸೇಮ್ ಥಿಂಗ್. ಯಾವುದು ಒಳ್ಳೆಯದನ್ನು ಪಾಲಿಸುವಂತಹ ಕಾನೂನಿಗೆ ನಾನು ನೈಸರ್ಗಿಕ ಕಾನೂನು ಅಂಥೇಳಿ ಫಿನಿಶ್ ಹೇಳ್ತಾನೆ ಅನ್ನೋದು ಇಲ್ಲಿ ಮುಖ್ಯ. ದೆನ್ ಅವನು ಏನು 7 ತತ್ವಗಳನ್ನು ಹೇಳ್ತಾನೆ ಅವನು. ಹೀ ಟಾಕ್ಸ್ ಅಬೌಟ್ 7 ಗೂಡ್ಸ್. ಒಳ್ಳೆಯದು, ಸದುದ್ದೇಶಗಳು. 7 ಒಳ್ಳೆಯದನ್ನು ಹೇಳ್ತಾನೆ. ಎಷ್ಟು ಬ್ಯೂಟಿಫುಲ್ ಆಗಿದೆ. ದಟ್ಸ್ ವೈ ಐ ಆಮ್ ಟ್ರೈಂಗ್ ಟು ಇಂಪ್ರೆಸ್ ಆನ್ ಯು. ನಿಮ್ಮ ಮೇಲೆ ಇದನ್ನು ತರಲಿಕ್ಕೆ ನಾನು ಇಷ್ಟಪಡ್ತೀನಿ. ಏನು? ಲೈಫ್, ಸರ್ವೈವಲ್, ಹೆಲ್ತ್, ಸೇಫ್ಟಿ. ಜೀವನ ಅಂದ್ರೇನು? ಬಾಳುವುದು, ಬದುಕುವುದು.
ಬಾಳುವುದು ಅಥವಾ ಬದುಕುವುದು, ಆರೋಗ್ಯ ಮತ್ತು ಸುರಕ್ಷತೆ. ದಟ್ ಈಸ್ ವಾಟ್ ಈಸ್ ಲೈಫ್. ನಾಲೆಡ್ಜ್, ಪರ್ಸ್ಯೂಟ್ ಆಫ್ ಟ್ರೂತ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್, ದಟ್ಸ್ ವಾಟ್ ವಿ ಆರ್ ಡೂಯಿಂಗ್. ಪರ್ಸ್ಯೂಟ್ ಆಫ್ ಟ್ರೂತ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ನಾ ಹೇಳ್ತೀನಿ 10 ಸಲ ನೀವು ಬೋಡೆನ್ ಹ್ಯಾಮರ್ ಓದಬೇಕು, ವಿ ಡಿ ಮಹಾಜನ್ ಓದಬೇಕು, ಮೈನೇನಿ ಓದಬೇಕು. ನನಗೆ ಸಮಯ ಸಿಕ್ಕಾಗೆಲ್ಲನೂ ನಾನು ಬೋಡೆನ್ ಹ್ಯಾಮರ್ ಪುಸ್ತಕನ ಓದ್ತಾನೆ ಇರ್ತೀನಿ. ಅದು ಒಂದೇ ಸಲ ಓದಿದ್ರೆ ಅರ್ಥ ಆಗುವಂಥದ್ದಲ್ಲ, ಇಟ್ಸ್ ಎ ಕಮೆಂಟ್ರಿ ಬುಕ್. ಬಟ್ ಐ ಆಮ್ ಟ್ರೈಂಗ್ ಟು ಇನ್ಕಲ್ಕೇಟ್ ದ ಪ್ರಿನ್ಸಿಪಲ್ಸ್ ಆಫ್ ಬೋಡೆನ್ ಹ್ಯಾಮರ್ಸ್. ನಾಲೆಡ್ಜ್, ಪರ್ಸ್ಯೂಟ್ ಆಫ್ ಟ್ರುತ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್, ಜ್ಞಾನ, ಸತ್ಯ ಮತ್ತು ಅರ್ಥ ಮಾಡಿಕೊಳ್ಳುವುದು. ನಮ್ಮ ಹಿಂದಿ ಭಾಷೆಯಲ್ಲಿ ಅಥವಾ ಹಿಂದೂ ಧರ್ಮದಲ್ಲಿ ಹೇಳುವುದಾದ್ರೆ ಮೋಕ್ಷದ ಕಡೆಗೆ ಹೋಗುವುದು. ಪ್ಲೇ, ಸಿ, ರಿಕ್ರಿಯೇಷನ್ ಆ್ಯಂಡ್ ಎಂಜಾಯ್ಮೆಂಟ್. ರಿಕ್ರಿಯೇಷನ್ ಆ್ಯಂಡ್ ಎಂಜಾಯ್ಮೆಂಟ್. ರಿಕ್ರಿಯೇಷನ್, ಈಸ್ ಎನ್ ಆಸ್ಟ್ರೇಲಿಯನ್, ಐ ಟೋಲ್ಡ್ ಅಲ್ವಾ, ಆಸ್ಟ್ರೇಲಿಯನ್. ಆಟ ಮತ್ತು ಮನೋರಂಜನೆ, ಆನಂದ. ದೆನ್ ಅಸ್ಥೆಟಿಕ್ ಎಕ್ಸ್ಪೀರಿಯನ್ಸ್, ಅಪ್ರಿಸಿಯೇಷನ್ ಆಫ್ ಬ್ಯೂಟಿ. ನೋಡಿ, ಸೌಂದರ್ಯವನ್ನು ಆನಂದಿಸುವುದು, ಸೌಂದರ್ಯವನ್ನು ಆನಂದಿಸುವುದು. ಸೋಷಿಯಬಿಲಿಟಿ, ಫ್ರೆಂಡ್ಶಿಪ್ ಮಾಡೋದು. ಸೋಷಿಯಬಿಲಿಟಿ, ಗೆಳೆತನವನ್ನು ಮಾಡುವಂಥದ್ದು, ಗೆಳೆತನವನ್ನು ಮಾಡುವಂಥದ್ದು. ದೆನ್ ಪ್ರಾಕ್ಟಿಕಲ್ ರೀಸನೇಬಲ್ನೆಸ್. ನೋಡಿ, ಏನೇ ಮಾಡಿ ನೀವು ಅದಕ್ಕೊಂದು ಸಂಬಂಧತೆ ಇರಬೇಕು, ಅಸಂಬದ್ಧ ಇರಬಾರ್ದು, ವಿವೇಕಯುತವಾಗಿರಬೇಕು, ವಿವೇಕಮಯವಾದಂಥ ರೀಸನಿಂಗ್ ಕೆಪಾಸಿಟಿ ಇರಬೇಕು, ಮತ್ತು ನಮಗೆ ಬೇಕಾದಂತಹ ಧರ್ಮವನ್ನು ಆಚರಿಸುವಂಥ ಸ್ವತಂತ್ರ ಇರಬೇಕು. ಇಡೀ ನಮ್ಮ ಸಂವಿಧಾನವನ್ನು ಅವನು 7 ಕಾನ್ಸೆಪ್ಟಲ್ಲಿ ಬರೆದಿದ್ದಾನೆ. ಇದರಲ್ಲಿ ವಿ ಹ್ಯಾವ್ ಗಾಟ್ ಸರ್ಟನ್ ಲಿಮಿಟ್ಸ್. ಅವರ್ ಆರ್ಟಿಕಲ್ 19 ಹ್ಯಾಸ್ ಗಾಟ್ ಸೋ ಮೆನಿ limits. A has 19.2, B has 19.3, C has 19.4, D has 19.5, okay, E and G has got 19.6. Alli restriction ide. All these things he talks about the natural, how natural law should be annodanna he has explained in 7 principles. Role of practical reason. Nodi, ವಿವೇಕದ ಪಾತ್ರವೇನು? ಪ್ರಾಕ್ಟಿಕಲ್ ರೀಸನ್ ಹೆಲ್ಪ್ಸ್ ಇಂಡಿವಿಜುವಲ್ಸ್ ಟು ಚೂಸ್ ಹೌ ಟು ಪರ್ಸ್ಯೂ ದೀಸ್ ಗುಡ್ಸ್. ಏನು ಈ ಸದುದ್ದೇಶಗಳಿದಾವಲ್ಲ, ಇವನ್ನು ನಾವು ಯಾವ ರೀತಿಯಲ್ಲಿ ಸಮತೋಲನದ ರೀತಿಯಲ್ಲಿ ಅಚೀವ್ ಮಾಡಲಿಕ್ಕೆ ಏನು ನಾವು ಮಾಡ್ತೀವಲ್ಲ, ದಟ್ ಈಸ್ ವಾಟ್ ಈಸ್ ರೀಸನ್, ದಟ್ ಈಸ್ ವಾಟ್ ಈಸ್ ನ್ಯಾಚುರಲ್ ಲಾ ಅನ್ನೋದನ್ನು ಹೇಳ್ತಾನೆ. ಪ್ರಾಯೋಗಿಕ ವಿವೇಕವು ವ್ಯಕ್ತಿಗಳಿಗೆ ಈ 7 ಸದುದ್ದೇಶಗಳನ್ನು, 7 ಸದುದ್ದೇಶಗಳು ಯಾವುವು? 7 ಸದುದ್ದೇಶಗಳು. ಈ 7 ಸದುದ್ದೇಶಗಳನ್ನು ಈಡೇರಿಸುವಲ್ಲಿ ವಿವೇಕದಿಂದ ನಾವು ವರ್ತಿಸ್ತೀವಲ್ಲ, ದಟ್ ಈಸ್ ನ್ಯಾಚುರಲ್ ಲಾ. ಲಾಸ್ ಮಸ್ಟ್ ಬಿ ಬೇಸ್ಡ್ ಆನ್ ರ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹ್ಯೂಮನ್ ಫ್ಲರಿಶಿಂಗ್. ನೋಡಿ, ಮಾನವ ಸಮೃದ್ಧಿಗಾಗಿ ಕಾನೂನುಗಳು ಯುಕ್ತ ರೀತಿಯಲ್ಲಿ ಅರ್ಥವಲ್ಲದಿರುವುದಿಲ್ಲ. ಅಂದರೆ ಯುಕ್ತ ರೀತಿಯ ಕಾನೂನುಗಳು ಇರಬೇಕು ಅಂತಕ್ಕಂಥದ್ದನ್ನು ಯಾರು ಹೇಳ್ತಾರೆ? Finish is telling this on it. Yes, John Finish's ideas, 7 principles. ನಾನು ನಿಮಗೆ ಇಲ್ಲಿ ಇದನ್ನು ಹೇಳಲಿಕ್ಕೆ, ಸೊ ದಿಸ್ ಇಸ್ ವಾಟ್ ಈಸ್ ದಿಸ್ ಒನ್. ದೆನ್ 5th, ಡಿಫರೆನ್ಸ್ ಬಿಟ್ವೀನ್ ಕ್ಲಾಸಿಕಲ್ ನ್ಯಾಚುರಲ್ ಲಾ, ಪಾರಂಪರಿಕ ನ್ಯಾಚುರಲ್ ಲಾ ಅಂದ್ರೆ ಏನು? ಫಿನಿಶ್ ಮಾಡರ್ನೈಸ್ಡ್ ನ್ಯಾಚುರಲ್ ಲಾ ವಿದೌಟ್ ಡಿಪೆಂಡಿಂಗ್ ಆನ್ ಗಾಡ್. ಸಿ ಹಿಯರ್ ದಿಸ್ ಒನ್ ಈಸ್ ಆಲ್ಸೋ, he is not going to link God. Then unlike Aquinas, he grounded natural law on basic human values. Grotius ಏನು ಮಾಡಿದ್ನಲ್ವಾ, ಗ್ರಾಯ್ಟಸ್ನ ಪ್ರಿನ್ಸಿಪಲ್ನ ಫಾಲೋ ಮಾಡ್ತಾನೆ. he will follow Grotius principles only ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ದೆನ್ ಫಿನಿಶ್ ಲಾ ಆ್ಯಂಡ್ ಮೊರಾಲಿಟಿ. ಆನ್ ಲಾ ಆ್ಯಂಡ್ ಮೊರಾಲಿಟಿ ಏನು ಹೇಳ್ತಾನೆ? ಫಿನಿಶ್ ಬಿಲೀವ್ಡ್ ದ್ಯಾಟ್ ದೇರ್ ಈಸ್ ಎ ನೆಸೆಸರಿ ಕನೆಕ್ಷನ್ ಬಿಟ್ವೀನ್ ಲಾ ಆ್ಯಂಡ್ ಮೊರಾಲಿಟಿ. ಯಾರು ಕಾನೂನನ್ನು ಮತ್ತು ಮೊರಾಲಿಟಿಯನ್ನು ಲಿಂಕ್ ಮಾಡ್ತಾರೋ ದೇ ವಿಲ್ ಬಿ ಕ್ಲಾಸಿಫೈಡ್ ಇನ್ ಟು ನ್ಯಾಚುರಲ್ ಲಾ ಸ್ಕೂಲ್. ಯಾರು ಮೊರಾಲಿಟಿನ ಬೇಡ ಅಂತಾರೋ ದೇ ವಿಲ್ ಬಿ ಲಿಂಕ್ಡ್ ಇನ್ ಟು ಪಾಸಿಟಿವ್ ಥಿಯರಿ. ಅನ್ಜಸ್ಟ್ ಲಾಸ್ ಮೇ ಬಿ ಸ್ಟಿಲ್ ವ್ಯಾಲಿಡ್ ಇನ್ ಟೆಕ್ನಿಕಲ್ ಸೆನ್ಸ್ ಬಟ್ ಲ್ಯಾಕ್ moral authority. Like Kim's law, like John Kim's law are like that. Then criticism of positivism. ಇವನು ಕೂಡ ಏನು ಮಾಡ್ತಾನೆ? HLA ಹಾರ್ಟ್ನ ಅಪೋಸ್ ಮಾಡ್ತಾನೆ. HLA ಹಾರ್ಟ್ನ ಯಾಕೆ ಅಪೋಸ್ ಮಾಡ್ತಾನೆ ಅಂದರೆ ಅವನು ಮೊರಾಲಿಟಿಗೆ ಒಪ್ಪೋದಿಲ್ಲ. HLA ಹಾರ್ಟ್ ಈಸ್ ನಾಟ್ ಅಗ್ರಿಂಗ್ ಫಾರ್ ಮೊರಾಲಿಟಿ, ದೇರ್ ಫೋರ್ ಹಿ ಅಪೋಸಸ್. ದೇರ್ ಫೋರ್ ಜಾನ್ ಫಿನಿಶ್ ರಿವೈವ್ಡ್ ನ್ಯಾಚುರಲ್ ಲಾ ಥಿಯರಿ ಇನ್ ದ ಮಾಡರ್ನ್ ಎರಾ. He is focused on basic goods. Rational action links law deeply to human dignity and moral reasoning. All these things we have adopted in our recent judgments, recent human rights judgments like Nas
case, or Puttaswamy case, or Navtoj Singh Johar case, or Joseph Shine case, or triple talaq case. All these cases are reflection of these concepts. Okay, then I will just take you for another 2 to 3 minutes. How this is relevant today? ಇವತ್ತಿನ ದಿನ ಇದಕ್ಕೇನು ಸಂಬಂಧ ಇದೆ ನೋಡಿ. ಫಾರ್ಮ್ಸ್ ದ ಫೌಂಡೇಶನ್ ಫಾರ್ ಹ್ಯೂಮನ್ ರೈಟ್ಸ್. ನಾವೇನು ಹ್ಯೂಮನ್ ರೈಟ್ಸ್ ಥಿಯರಿನ ಓದಿದ್ದೀವಲ್ಲ ಹೋದ ವರ್ಷ, ಆ ಎಲ್ಲ ಮಾನವ ಹಕ್ಕುಗಳ ಈ ಏನು 2 ಕ್ಲಾಸ್ನಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ, ಈ 2 ಕ್ಲಾಸಿನ ಎಲ್ಲ ಅಂಶಗಳು ಈ ಹ್ಯೂಮನ್ ರೈಟ್ಸ್, ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್, ಏನು ವಿ ಕಾಲ್ ಇಟ್ ಆಸ್ UDHR, ICCPR ಏನು ಹೇಳ್ತೀವಿ, ಆಲ್ ದೀಸ್ ಥಿಂಗ್ಸ್ 1948 ಇದರಲ್ಲಿ ಅಡಕವಾಗಿದೆ. ಇಟ್ ಇನ್ಫ್ಲೂಯೆನ್ಸಸ್ ಕಾನ್ಸ್ಟಿಟ್ಯೂಷನಲ್ ಇಂಟರ್ಪ್ರಿಟೇಷನ್. ನಾನೇನು ಇಷ್ಟ ತನಕ ಕೇಸ್ ನಿಮ್ಗೆ ಹೇಳಿದ್ನಲ್ವ, ಅದರಲ್ಲಿ ಎಲ್ಲ ಇದೇ ಇಂಟರ್ಪ್ರಿಟೇಷನ್ ಆಗಿದೆ. ಇದನ್ನು ನಾವು ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿಯೂ ಕೂಡ ಕಾಣಬಹುದು. ವಿ ಕ್ಯಾನ್ ಸಿ ಇನ್ ಅವರ್ ಪ್ರಿಯಾಂಬಲ್, ವಿ ಕ್ಯಾನ್ ಸಿ ಇನ್ ಅವರ್ ಫಂಡಮೆಂಟಲ್ ರೈಟ್ಸ್, ಆ್ಯಂಡ್ ಅಲ್ಟಿಮೇಟ್ಲಿ ದೀಸ್ ಫಂಡಮೆಂಟಲ್ ರೈಟ್ಸ್ ವೇರ್ ಇಂಡೈರೆಕ್ಟ್ಲಿ ಪ್ರೊಟೆಕ್ಟೆಡ್ ಬೈ ಕೇಶವಾನಂದ ಭಾರತಿ. ಅದಕ್ಕೆ ನೀವು ಬೇಕು ಅಂತಂದರೆ ನನ್ನ ವಿಡಿಯೋ ನೋಡಿ, ಬೇಸಿಕ್ ಸ್ಟ್ರಕ್ಚರ್ ಥಿಯರಿ ಇದೆ, ಕಾನ್ಸ್ಟಿಟ್ಯೂಷನ್ 1ನಲ್ಲಿ 2ನಲ್ಲಿ 2ರಲ್ಲೂ ಸಿಗುತ್ತೆ. ಬೇಸಿಕ್ ಸ್ಟ್ರಕ್ಚರ್ ಥಿಯರಿ ಓದಿದ್ರೆ ನಿಮಗೆ ಈ ರಿಲೇಟಿವಿಟಿ ಅರ್ಥ ಆಗ್ತದೆ ಅಂತಕ್ಕಂಥದ್ದನ್ನು ನಿಮ್ಮೆದುರಿಗೆ ಹೇಳಲಿಕ್ಕೆ ಬಯಸ್ತೀನಿ. ದೆನ್ ಪರೀಕ್ಷೆಯಲ್ಲಿ ಇದನ್ನು ಕೇಳಿದ್ದಾರೆ, ಕ್ರಿಟಿಸಿಸಮ್. ನ್ಯಾಚುರಲ್ ಲಾ ಥಿಯರಿಯನ್ನು ಕ್ರಿಟಿಸೈಸ್ ಮಾಡಿ ಅಂತ ಕೇಳಿದ್ದಾರೆ. ವಾಟ್ ಆರ್ ದ ಕ್ರಿಟಿಸಿಸಮ್ಸ್ ಆಫ್ ನ್ಯಾಚುರಲ್ ಲಾ ಥಿಯರಿ ಅಂತ ಕೇಳ್ತಾರೆ. ನಾನು ಇಲ್ಲೇ ಪೂರ್ಣವಾಗಿ ನಿಮ್ಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದರೆ ನಿಮಗೆ ಅರ್ಥ ಆಗೋದಿಲ್ಲ. ಯಾಕೆ ಅಂತಂದರೆ ಉಳಿದ ಸ್ಕೂಲ್ಗಳನ್ನು ಸ್ಟಡಿ ಮಾಡಿದಾಗ ನೀವು ಕ್ರಿಟಿಸಿಸಮ್ನ ತುಂಬ ಡಾಮಿನೆಂಟ್ ಆಗಿ ಮಾಡ್ಬೋದು. ಆದರೂ ಅದು ಏನು ಹೇಳುತ್ತೆ ಅನ್ನೋದನ್ನು ನೋಡಿ. ಇಲ್ಲಿ ಟೂ ಐಡಿಯಲಿಸ್ಟಿಕ್ ಆ್ಯಂಡ್ ವೇಗ್, ಬಹಳ ಆದರ್ಶಪ್ರಾಯ ಮತ್ತು ಅಸ್ಪಷ್ಟವಾಗಿದೆ. ವಾಟ್ ಆರ್ ಆಲ್ ನ್ಯಾಚುರಲ್ ಲಾ ಅನ್ನೋದನ್ನು ನಾವು ಬರೆದಿಲ್ಲ. ಒಂದು ನ್ಯಾಚುರಲ್ ಲಾ ಇದಾವೆ, ಒಪ್ಕೊಳ್ಳೋಣ. But when the right comes, when there is somebody to give you the rights, ಆವಾಗ ರೈಟ್ ಬರುತ್ತೆ. ಆವಾಗ ಏನು ಮಾಡ್ಬೇಕು, ನೀವು ಅದನ್ನು ಕೋಡಿಫೈ ಮಾಡಬೇಕು. ಅದನ್ನು ಕೋಡಿಫೈ ಮಾಡಿದ ಕೂಡಲೇ ಇಟ್ ಬಿಕಮ್ಸ್ ಪಾಸಿಟಿವ್ ಲಾ. ದಟ್ಸ್ ವಾಟ್ ಈಸ್ ಪಾರ್ಟ್ 3 ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ದೆನ್ ಡಿಫಿಕಲ್ಟ್ ಟು ಡಿಫೈನ್ ಯೂನಿವರ್ಸಲ್ ಮಾರಲ್ ಸ್ಟ್ಯಾಂಡರ್ಡ್. ನೋಡಿ, ಯೂನಿವರ್ಸಲ್ ಎಲ್ಲ ಕಡೆಗೂ ಒಂದೇ ಅಂತ ಹೇಳ್ತೀರಿ ನೀವು, ಯಾವುದು ನ್ಯಾಚುರಲ್ ಲಾ. ಹೆಂಗೆ ಒಂದೇ ಆಗುತ್ತೆ? ನ್ಯಾಚುರಲ್ ಲಾ ಒಂದೇ ಆದರೆ ಅನೇಕ ಪದ್ಧತಿಗಳು, ಒಂದು ದೇಶದ ಸಂಸ್ಕೃತಿ ಇನ್ನೊಂದು ದೇಶದ ಸಂಸ್ಕೃತಿಗೆ ಹೊಂದೋದಿಲ್ಲ. ಒಂದು ದೇಶದ ಮಾನವನ ಸ್ವಭಾವ ಇನ್ನೊಂದು ದೇಶದ ಮಾನವ ಸ್ವಭಾವಕ್ಕೆ ಹೊಂದಲಿಕ್ಕಿಲ್ಲ. ಸೊ ಇವೆಲ್ಲವುಗಳು ಕೂಡ ಆ ರೀತಿ ಡಿಫಿಕಲ್ಟ್ ಆಗ್ತದೆ. ಎಲ್ಲ ಕಾಮನ್ ಅಂತ ಹೇಳೋದು ಡಿಫಿಕಲ್ಟ್ ಆಗ್ತದೆ ಅಂತಕ್ಕಂಥ ಒಂದು ಕ್ರಿಟಿಸಿಸಮ್. ಪಾಸಿಟಿವ್ ಲಾ ಥಿಯರಿಸ್ಟ್ ರಿಜೆಕ್ಟ್ ಮರ್ಜಿಂಗ್ ಲಾ ವಿತ್ ಮಾರಾಲಿಟಿ. ನೋಡಿ, ಇನ್ನೊಂದು ಏನು ಅಂತಂದರೆ, ನಾನು ಇಷ್ಟ ತನಕ ಪಾಸಿಂಗ್ ರಿಮಾರ್ಕ್ ಮಾಡಿದ್ದೀನಿ, ನೈತಿಕತೆಯನ್ನು ನೀವು ಏನು ಜೋಡಿಸ್ತಿರಲ್ವ ನೈಸರ್ಗಿಕ ಕಾನೂನಿಗೆ, ಅದನ್ನು ಈ ಸಕಾರಾತ್ಮಕ ಕಾನೂನು ಸ್ಕೂಲ್ ಇದೆಯಲ್ಲ ಅದು ಒಪ್ಪೋದಿಲ್ಲ ಅನ್ನೋದು. ಇದರ ಕ್ರಿಟಿಸಿಸಮ್ ಅಂತ ಹೇಳಿ ಇಲ್ಲಿ ಬ್ರೀಫ್ ಹೇಳ್ತೀನಿ. ನೆಕ್ಸ್ಟ್ ಸಂದರ್ಭ ಬಂದಾಗ ನಾನು ಐ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್. ಸೊ ದಿಸ್ ಈಸ್ ಮೈ ಕನ್ಕ್ಲೂಡಿಂಗ್ ರಿಮಾರ್ಕ್. ನ್ಯಾಚುರಲ್ ಲಾ ಸ್ಕೂಲ್ ಎಂಫಸೈಸಸ್ that law must be based on morality, justice and reason. That is what is natural law. It holds certain rights are inherent in human nature and can be understood through human reason. ನಮ್ಮ ಬುದ್ಧಿವಂತಿಕೆಯಿಂದ ನಾವು ಈ ಕಾನೂನುಗಳನ್ನು ಗುರುತಿಸ್ಕೋಬೋದು ಮತ್ತು ಮನುಷ್ಯನಿಂದ ಸಪರೇಟ್ ಮಾಡಲಿಕ್ಕೆ ಆಗೋಲ್ಲ. ದಿಸ್ ಸ್ಕೂಲ್ ಬಿಲೀವ್ಸ್ ದ್ಯಾಟ್ ಮ್ಯಾನ್ ಮೇಡ್ ಲಾಸ್ ಮಸ್ಟ್ ಕನ್ಫರ್ಮ್ ಟು ಹೈಯರ್ ಮಾರಲ್ ಪ್ರಿನ್ಸಿಪಲ್ಸ್. ನೀವೇನೇ ಕಾನೂನು ಮಾಡಿದಂತಹ ಕಾನೂನು ನೈಸರ್ಗಿಕ ಕಾನೂನಿಗೆ ವಿರುದ್ಧವಾಗಿ ಇರಬಾರ್ದು. ಆಫನ್ ರೂಟೆಡ್ ಇನ್ ನೇಚರ್ ಆ್ಯಂಡ್ ಡಿವೈನ್ ವರ್ಜನ್. ದ ಲಿಗಸಿ ಆಫ್ ನ್ಯಾಚುರಲ್ ಲಾ continues to influence constitutional interpretation, which we have done in numerous cases, at least the recent cases na ಹೇಳಿದ್ದೀನಿ, human rights and international law even today. ಸೊ ಎಲ್ಲದಕ್ಕೂ ಇದು ಬೇಸ್ ಆಗಿದೆ. ಆದ್ದರಿಂದ ನೈಸರ್ಗಿಕ ಕಾನೂನು ಶಾಲೆ ಬಹಳ ಮಹತ್ವವನ್ನು ಪಡ್ಕೊಳ್ತದೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ನೈಸರ್ಗಿಕ ನ್ಯಾಯಶಾಸ್ತ್ರ ನೀತಿ ಮತ್ತು ನ್ಯಾಯ ಮತ್ತು ಮಾನವನ ವಿವೇಕದ ಆಧಾರಿತವಾಗಿರುವ ಕಾನೂನುಗಳನ್ನು ಒತ್ತಿ ಹೇಳುತ್ತದೆ. ಕೆಲವೊಂದು ಹಕ್ಕುಗಳು ಮಾನವ ಸ್ವಭಾವದಲ್ಲೇ ಅಡಕವಾಗಿವೆ, ಅವುಗಳನ್ನು ಮಾನವ ಬುದ್ಧಿಯಿಂದ ಅರಿಯಬಹುದು ಎಂದು ಈ ಧಾರ್ಮಿಕ ನಂಬಿಕೆ ಇದೆ. ಈ ಶಾಲೆಯು ಮನುಷ್ಯನಿಂದ ಮಾಡಲಾದ ಕಾನೂನುಗಳು ಉದಾತ್ತ ನೈತಿಕ ಕಾನೂನುಗಳಿಗೆ ಅನುಗುಣವಾಗಿರಬೇಕು ಎಂದು ಹಂಬಲಿಸುತ್ತದೆ. ನೈಸರ್ಗಿಕ ನ್ಯಾಯಶಾಸ್ತ್ರದ ಪರಂಪರೆ ಇಂದೂ ಕೂಡ ಸಂವಿಧಾನದ ವ್ಯಾಖ್ಯಾನ, ಮಾನವ ಹಕ್ಕುಗಳು,
ಮತ್ತು ಅಂತಾರಾಷ್ಟ್ರೀಯ ಕಾನೂನಿನ ಮೇಲೆ ಪರಿಣಾಮ ಬೀರುತ್ತಿವೆ. This is what is the conclusion. So with this, I am trying to conclude the concept of a natural law school. In the natural law school, I have done 3 divisions: ancient, medieval, modern. ಎಲ್ಲ ವಿಷಯದಲ್ಲೂ ಎಲ್ಲ ತಜ್ಞರುಗಳನ್ನು ನಾನು ಪರಿಚಯಿಸಿದ್ದೀನಿ. ಒಂದು ನೆನ್ಪಿಟ್ಕೊಳ್ಳಿ, ಇಷ್ಟು ವಿವರವಾದ ವಿಷಯವನ್ನು ನೀವು ಪರೀಕ್ಷೆಯಲ್ಲಿ ಬರೆಯೋದಕ್ಕೆ ಆಗೋದಿಲ್ಲ. ಆದ್ದರಿಂದ ನೀವು ಸಂಕ್ಷಿಪ್ತ, ನಾನೇನು ಎಲ್ಲ ಕಡೆ ಕನ್ಕ್ಲೂಷನ್ ಕೊಟ್ಟಿದ್ದೀನಿ ಅವುಗಳನ್ನು ಬರಿಬೋದು, ಅಥವಾ ನೀವು ಕೆಲವು ವ್ಯಕ್ತಿಗಳ ಚಿಂತನೆಗಳನ್ನು ಆಯ್ಕೆ ಮಾಡಿಕೊಂಡು ಅವನ್ನ ಸಂಕ್ಷಿಪ್ತವಾಗಿ ಬರಿಬೋದು. ಸೊ ಈ ರೀತಿಯಾಗಿ ನೀವು ನನ್ನ ಈ ಲೆಕ್ಚರ್ನ ಸಂಕ್ಷಿಪ್ತತೆಗೆ ಒಳಪಡಿಸಿಕೊಂಡು, ಆದರೆ ನೀವು ಬ್ರಾಡರ್ ಐಡಿಯಾ ನಿಮ್ಮ ಮನಸ್ಸಲ್ಲಿ ಇರಬೇಕು. ಒಂದು ನೋಟ್ಸ್ ಮಾಡ್ಕೋಬೇಕು, ನೀವು ಕಂಪ್ಲೀಟ್ ನೋಟ್ಸ್ ಮಾಡ್ಕೊಳ್ಬೇಕು. ಮತ್ತು ನೆನ್ಪಿಟ್ಕೊಳ್ಳಿ, ನೀವು ಸಾಕ್ರೆಟಿಸಿಂದ ಶುರು ಮಾಡಿ, ಸಾಕ್ರೆಟಿಸ್, ಪ್ಲಾಟೋ, ಅರಿಸ್ಟಾಟಲ್ ಆ್ಯಂಡ್ ಸಿಸಿರಿಯೋ ಏನ್ಷಿಯಂಟ್ ಓವರ್. Then Saint Thomas Aquinas, medieval over. Then comes Grotius, Thomas Hobbes, John Locke, Rousseau. Your secular natural theory is over. ಇಷ್ಟನ್ನು ನೀವು ಬರೆದ್ರೆ ಸಾಕು. ನಾನು ಮಾಡರ್ನ್ ಎಕ್ದಮ್ ಕಂಟೆಂಪ್ರರಿ ಹೇಳಿದ್ದೀನಿ, ಫಿನಿಶ್ ಆಗಲಿ, ಆಮೇಲೆ ಲೋನ್ ಆಗಲಿ, ಇವರಿಬ್ಬರ ಬಗ್ಗೆ ನೀವೇನು ಹೆಚ್ಚು ಬರೆಯುವಂಥ ಅವಶ್ಯಕತೆ ಇಲ್ಲ. ನಮ್ಮ ಸಿಲೆಬಸ್ಗೆ ಅವಶ್ಯಕತೆ ಆದಂಥದ್ದಲ್ಲ ಅದು. ಆದಾಗ್ಯೂ ಕೂಡ ನಾನು ಮೈಕಲ್ ಸ್ಯಾಂಡಲ್ ಬಗ್ಗೆ ಹೇಳಿದ್ದೀನಿ. ಮೈಕಲ್ ಸ್ಯಾಂಡಲ್ ಬಗ್ಗೆ ಬರಿಬೋದು ನಾವು. ಈಸ್ ಎ ಲೇಟೆಸ್ಟ್ ಫಿಲಾಸಫರ್, ಕಮ್ಯುನಿಕೇಷನ್ ಫಿಲಾಸಫರ್ ಅಂತಾರೆ ಅವನಿಗೆ. ಹಿ ಹ್ಯಾಸ್ ಗಾಟ್ ಅರೌಂಡ್ 10 videos ಇನ್ ದಿ ಯೂಟ್ಯೂಬ್ ಚಾನಲ್. ಆಲ್ 10 videos ಆರ್ ಬ್ಯೂಟಿಫುಲ್ ವಿಡಿಯೋಸ್. ಬಟ್ ಟೈಮ್ ಸಿಕ್ಕಾಗ ನೀವು ನೋಡಿ. ಅದು ಅಷ್ಟೇ, ಕನ್ನಡ ಮಾಧ್ಯಮದ ಸ್ಟೂಡೆಂಟ್ಸ್ಗೆ ನಿಮಗೆ ಒಂದೇ ಸಲ ಅರ್ಥ ಆಗೋದಿಲ್ಲ ಅದು. ಅದೇ ವಿಡಿಯೋನ ಬಾರಿಯಾಗಿ ನೋಡಬೇಕು. ಸೊ ಅದು ಕೂಡ ನನಗೆ ಬಹಳಷ್ಟು ನನ್ನ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರಿದಂಥದ್ದು. ನಾನು ಮತ್ತೊಮ್ಮೆ ಹೇಳ್ತೀನಿ, ನನಗೆ ಅತಿಯಾದಂತಹ ಖುಷಿ ಕೊಡುವಂತಹ ಕಾನೂನಿನ ವಿಷಯ ಯಾವುದಾದ್ರೂ ಇದ್ದರೆ ಅದು ಜೂರಿಸ್ಪ್ರುಡೆನ್ಸ್. ಆ ಜೂರಿಸ್ಪ್ರುಡೆನ್ಸನ್ನು ನ್ಯಾಚುರಲ್ ಲಾ ನಾನು ನಿಮ್ಗೆ ತಿಳಿಸಿದ್ದೀನಿ. ನೆನ್ಪಿಟ್ಕೊಳ್ಳಿ, ಈ ನ್ಯಾಷನಲ್ ಲಾ ಇದೆಯಲ್ವಾ, ಇದು ನಿಮ್ಮ ಎಲ್ಲ ಸ್ಕೂಲುಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕಿರ್ತಕ್ಕಂಥ ಬುನಾದಿ ಇದು. ದಿಸ್ ಈಸ್ ಎ ಬೇಸಿಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಆಲ್ ಅದರ್ ಕಾನ್ಸೆಪ್ಟ್ಸ್, either historical school or imperative or positive school or sociological school. ಎಲ್ಲವೂ ಇದರಲ್ಲಿ ಓವರ್ಲ್ಯಾಪ್ ಆಗ್ತವೆ. ಆದ್ದರಿಂದ ನಾನು ಇದನ್ನು ವಿವರವಾಗಿ ಮಾಡಿದ್ದೀನಿ. ಸೀರಿಯಸ್ ಆಗಿ ತೆಗೆದುಕೊಂಡು ಇದನ್ನು ನೀವು ಈ ವಿಡಿಯೋವನ್ನು 1 ಸಲ 2 ಸಲ ನೋಡಿ ನಿಮ್ಮದೇ ಆದಂಥ ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋಲ್ಲಿ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.